ಹಲೋ ಎವ್ರಿ ಒನ್, ವೆಲ್ಕಮ್ ಟು ಇಂಡಿಯಾ ಫಾರ್ IAS. ಇದು ಮಂಜುನಾಥ್ ಮುದೋಡ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವಾಗ UPSC 2026 ಸಿವಿಲ್ ಸರ್ವಿಸಸ್ ಔಟ್ ಆಗಿದೆ. ಎಲ್ಲರೂ ನೋಟಿಫಿಕೇಶನ್ ನೋಡಿರ್ತೀರಾ ಕೂಡ. ಸೊ ಈ ವರ್ಷ ನೋಟಿಫಿಕೇಶನ್ ಅಲ್ಲಿ ತುಂಬಾ ಬದಲಾವಣೆಗಳಾಗಿದೆ, ಎಸ್ಪೆಷಲಿ ಅಪ್ಲಿಕೇಶನ್ ಪ್ರೋಸೆಸ್. ಸೊ ಈ ಅಪ್ಲಿಕೇಶನ್ ಪ್ರೋಸೆಸ್ ಏನೆಲ್ಲ ಬದಲಾವಣೆ ಆಗಿದೆ, ಸೊ ಅದನ್ನ ನಾವು ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಿಫೋರ್ ಗೋಯಿಂಗ್ ಟು ಅಪ್ಲಿಕೇಶನ್ ಪ್ರೋಸೆಸ್ ಏನೆಲ್ಲ ಡಾಕ್ಯುಮೆಂಟ್ಸ್ ನಮ್ಗೆ ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ನಾವು ರೆಡಿ ಇಟ್ಕೊಂಡಿರ್ಬೇಕು, ಅದಾದ್ಮೇಲೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಮ್ಗೆ ಯಾವ ರೀತಿ ಈಸಿ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಮೊದಲನೇದಾಗಿ ವಿ ಶುಡ್ ಹ್ಯಾವ್ SSLC 10th ಮಾರ್ಕ್ಸ್ ಕಾರ್ಡ್. ಸೊ ದಿಸ್ ಇಸ್ ವೆರಿ ಮ್ಯಾಂಡೇಟರಿ. SSLC 10th ಮಾರ್ಕ್ಸ್ ಕಾರ್ಡ್ ಇರಬೇಕು. ಅದರ ಜೊತೆಗೆ PUC ದಟ್ ಈಸ್ 12th ಮಾರ್ಕ್ಸ್ ಕಾರ್ಡ್ ಇರಬೇಕು. PUC 12th ಮಾರ್ಕ್ಸ್ ಕಾರ್ಡ್. ಅದಾದ್ಮೇಲೆ ಗ್ರಾಜುಯೇಷನ್ ಮಾರ್ಕ್ಸ್ ಕಾರ್ಡ್, ಏನ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಕರಿತೀವಿ, ಕನ್ವೊಕೇಶನ್ ಸರ್ಟಿಫಿಕೇಟ್ ಅದು ಇರಬೇಕು. ಅದರ ಜೊತೆಗೆ ಫೋಟೋ ID ಕಾರ್ಡ್, ಎಸ್ಪೆಷಲಿ ಆಧಾರ್ ಕಾರ್ಡ್ ಇರಬೇಕು. ಫೋಟೋ ID ಕಾರ್ಡ್ ನೀವು ಡ್ರೈವಿಂಗ್ ಲೈಸೆನ್ಸ್ ಯೂಸ್ ಮಾಡ್ಬೋದು, ವೋಟರ್ ಐಡಿನೂ ಯೂಸ್ ಮಾಡ್ಬೋದು, ಪ್ಯಾನ್ ಕಾರ್ಡ್ನು ಯೂಸ್ ಮಾಡ್ಬೋದು. ಬಟ್ ಆಧಾರ್ ID ಕಾರ್ಡ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಅಪ್ಲಿಕೇಶನ್ ಪ್ರೊಸೆಸ್ ತುಂಬಾ ಫಾಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಆಧಾರ್ ID ಕಾರ್ಡ್ ಯೂಸ್ ಮಾಡ್ಕೊಳ್ಳಿ. ದೆನ್ ಕಮ್ಯುನಿಟಿ ಸರ್ಟಿಫಿಕೇಟ್. ಸೊ ಯಾರೆಲ್ಲ ರಿಸರ್ವೇಶನ್ ಕ್ಲೇಮ್ ಮಾಡ್ತೀರಾ ಕಮ್ಯುನಿಟಿ ಬೇಸಿಸ್ ಮೇಲೆ, OBC ಇರ್ಬೋದು, EWS ಇರ್ಬೋದು, SC ಇರ್ಬೋದು, ST ಇರ್ಬೋದು, ಸೊ ಅದಕ್ಕೆ ಕಮ್ಯುನಿಟಿ ಸರ್ಟಿಫಿಕೇಟ್ ರೆಡಿ ಇರಬೇಕು. ಇದರ ಜೊತೆಗೆ ಎಸ್ಪೆಷಲಿ OBC ನಾನ್ ಕ್ರಿಮಿಲಿಯರ್ ರಿಸರ್ವೇಶನ್ ಮತ್ತೆ EWS ಯಾರು ರಿಸರ್ವೇಶನ್ ಕ್ಲೇಮ್ ಮಾಡ್ತಾರೆ ಅವ್ರಿಗೆ ಪೇರೆಂಟ್ಸ್ ITR ಫೈಲ್ ಮಾಡ್ತಿದ್ರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಿದ್ರೆ, ಲಾಸ್ಟ್ ಇಯರ್ ಇನ್ಕಮ್ ಟ್ಯಾಕ್ಸ್ ITR ಫೈಲಿಂಗ್ ಏನಿರುತ್ತೆ ರೆಡಿ ಇರಬೇಕು. ಅದರ ಜೊತೆಗೆ ಫೋಟೋ ಅಂಡ್ ಸಿಗ್ನೇಚರ್ JPG ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಅದರ ಡೈಮೆನ್ಷನ್ ಏನು, ಎಷ್ಟು KB ಅಲ್ಲಿ ಇರಬೇಕು, ಅದನ್ನ ಫೋಟೋ ಸೆಕ್ಷನ್ ನಲ್ಲಿ, ಫೋಟೋ ಅಪ್ಲೋಡ್ ಸೆಕ್ಷನ್ ಹೋದಾಗ ಅವಾಗ ನಾವು ಡಿಸ್ಕಸ್ ಮಾಡೋಣ. ಸೊ ಈ UPSC ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಯಾವ ವೆಬ್ಸೈಟ್ಗೆ ಹೋಗ್ಬೇಕು? ಸೊ ವಿ ಹ್ಯಾವ್ ಟು ಗೋ ಟು UPSC.online.nic.in ವೆಬ್ಸೈಟ್ ಅನ್ನ ಗೂಗಲ್ ಮಾಡಿದ್ರೆ ಆ ವೆಬ್ಸೈಟ್ ಲಿಂಕ್ ಬರುತ್ತೆ. ಆ ಲಿಂಕ್ ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಈ ವೆಬ್ಸೈಟ್ಗೆ ಹೋಗ್ಬೋದು. ಸೊ ಇನ್ನು ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಏನೇನ್ ಸ್ಟೇಜ್ ಇದೆ ಅಂತ ನಾವು ನೋಡೋದಾದ್ರೆ, ಸೊ ದೇರ್ ಆರ್ 4 ಸ್ಟೇಜಸ್ ಇನ್ ದಿ ಅಪ್ಲಿಕೇಶನ್ ಪ್ರೋಸೆಸ್. ಸೊ ಏನ್ ಸ್ಟೇಜಸ್ ಇದೆ, ಏನ್ ಬದಲಾವಣೆ ಇದೆ ಅಂತ ನಾವು ನೋಡೋದಾದ್ರೆ, ಸೊ ಹಿಂದಿನ ವರ್ಷ ಎಲ್ಲ ಯಾರೆಲ್ಲ UPSC ಗೆ ಅಪ್ಲಿಕೇಶನ್ ಮಾಡಿದ್ರಿ ಹೋದ ವರ್ಷ, ಅವರು OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಕ್ರಿಯೇಟ್ ಮಾಡಿರ್ತಾರೆ. ಬಟ್ ಇವಾಗ ಅದು ಅಪ್ಲಿಕೇಬಲ್ ಆಗಲ್ಲ. ಪ್ರೀವಿಯಸ್ ಇಯರ್ಸ್ ಯಾರೆಲ್ಲ OTR ಕ್ರಿಯೇಷನ್ ಮಾಡಿರ್ತಾರೆ ಅದು ಈ ವರ್ಷದಿಂದ ಅಪ್ಲೈ ಆಗಲ್ಲ. ಈ ವರ್ಷ ನಾವು ಏನ್ ಮಾಡಬೇಕು, ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಅಂತ ಕ್ರಿಯೇಟ್ ಮಾಡಬೇಕು. ಈ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಕ್ರಿಯೇಟ್ ಮಾಡಿದ್ರೆ ನಮಗೆ URN ನಂಬರ್ ಸಿಗತ್ತೆ. ಸೊ ಈ URN ನಂಬರ್ನ ನಾವು ಓನ್ಲಿ ಒನ್ ಟೈಮ್ ನಾವು ಅದನ್ನ ಮಾಡಿಫೈ ಮಾಡಬಹುದು. ಸೊ ಒಂದ್ಸಾರಿ ಕ್ರಿಯೇಟ್ ಮಾಡ್ತೀವಿ, ಏನಾದ್ರು ಮಿಸ್ಟೇಕ್ ಆದ್ರೆ ಒನ್ ಟೈಮ್ ಮಾಡಿಫೈ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ಅದನ್ನ ಬಿಟ್ರೆ ಬೇರೆ ಅವಕಾಶ ಇರಲ್ಲ. ಸೊ ಹಾಗಾಗಿ ಏನೆಲ್ಲ ಪ್ರೊಸೆಸ್ ಇದೆ ಅಂತ ನಾವು ಇವಾಗ ಸೂಕ್ಷ್ಮವಾಗಿ ತಿಳ್ಕೊತಾ ಹೋಗೋಣ. ಸೊ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ 4 ಸ್ಟೇಜಸ್ ಇದೆ. ಫಸ್ಟ್ ಸ್ಟೇಜು ಅಕೌಂಟ್ ಕ್ರಿಯೇಷನ್ ಇದೆ, ಸೆಕೆಂಡ್ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಇದೆ, ಥರ್ಡ್ ಫಾರ್ಮ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಇದೆ, ಫೋರ್ತ್ ಒನ್ ಎಕ್ಸಾಮಿನೇಷನ್, ಅಂದ್ರೆ ಯಾವೆಲ್ಲ ಎಕ್ಸಾಮಿಗೆ ನಾವು ಅಪ್ಲೈ ಮಾಡ್ತೀವಿ ಅನ್ನೋದನ್ನ. ಸೊ ನೌ ವಿ ವಿಲ್ ಗೋ ವಿತ್ ಒನ್ ಬೈ ಒನ್. ಸೊ ನೀವು UPSC.online.in NIC.in ವೆಬ್ಸೈಟ್ಗೆ ಹೋದಾಗ ಈ ರೀತಿ ನಿಮಗೆ ಸ್ಟೇಜಸ್ ತೋರಿಸುತ್ತೆ. ಸೊ ದ ಫಸ್ಟ್ ಒನ್ ಈಸ್ ಅಕೌಂಟ್ ಕ್ರಿಯೇಷನ್, ಸೆಕೆಂಡ್ ಒನ್ ಈಸ್ ಯೂನಿವರ್ಸಲ್ ರಿಜಿಸ್ಟ್ರೇಷನ್, ಥರ್ಡ್ ಒನ್ ಈಸ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್, fourth one is examinations. So all these steps are steps to be completed one by one. So ಪ್ರತಿಯೊಂದು ಸ್ಟೆಪ್ ನ ಒನ್ ಬೈ ಒನ್ ನಾವು ಕಂಪ್ಲೀಟ್ ಮಾಡಬೇಕು. ಅಂದಾಗ ಮೊದಲನೇ ಸ್ಟೆಪ್ಸ್ ನ ಕಂಪ್ಲೀಟ್ ಮಾಡಿದಾಗ ನಮಗೆ ಸೆಕೆಂಡ್ ಸ್ಟೆಪ್ ಏನಿದೆ ಅದು ಎನೇಬಲ್ ಆಗುತ್ತೆ. ವಿ ಕೆನಾಟ್ ಸ್ಕಿಪ್ ಎನಿ ಆಫ್ ದ ಸ್ಟೆಪ್ಸ್, ಸೊ ದಟ್ ವಿ ಶುಡ್. ಸೊ ಮೊದಲನೇ ಸ್ಟೆಪ್ ಏನಂತಂದ್ರೆ ಅಕೌಂಟ್ ಕ್ರಿಯೇಷನ್. ಸೊ ಅಕೌಂಟ್ ಕ್ರಿಯೇಷನ್ ಯಾವ ರೀತಿ ಮಾಡಬೇಕು ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ಇರ್ತಕ್ಕಂತ ಈ ಕ್ರಿಯೇಟ್ ಅಕೌಂಟ್ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಟ್ ವಿಲ್ ರೀಡೈರೆಕ್ಟ್ ಅಸ್ ದಿಸ್ ಪೇಜ್. ಸೊ ಈ ಪೇಜಿಗೆ ಬಂದ್ಮೇಲೆ ಇಲ್ಲಿ ಇರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್, ಅಕೌಂಟ್ ಕ್ರಿಯೇಷನ್ ಮಾಡ್ಲಿಕ್ಕೆ ಏನ್ ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನ ಕೇರ್ಫುಲ್ ಆಗಿ ಓದ್ಕೊಂಡು ನಾವು ಏನ್ ಮಾಡಬೇಕು, ವಿ ಹ್ಯಾವ್ ಟು ಪ್ರೊಸೀಡ್ ಫಾರ್ ಅಕೌಂಟ್ ಕ್ರಿಯೇಷನ್. ಒನ್ಸ್ ವಿ ಪ್ರೊಸೀಡ್ ಫಾರ್ ಅಕೌಂಟ್ ಕ್ರಿಯೇಷನ್, ಸೊ ಫಸ್ಟ್ ಇಟ್ ವಿಲ್ ಆಸ್ಕ್ ಇಮೇಲ್ ID. ಸೊ ಇಮೇಲ್ ID ಏನಿದೆ, ವ್ಯಾಲಿಡ್ ಇಮೇಲ್ ID ವಿಚ್ ವಿ ಆರ್ ಯೂಸಿಂಗ್ ಫಾರ್ ಆಲ್ ಅವರ್ UPSC ಎಕ್ಸಾಮ್ ಪ್ರೊಸೆಸ್, ಆ ಇಮೇಲ್ ID ನ ನಾವು ಇಲ್ಲಿ ಎಂಟರ್ ಮಾಡಬೇಕು. ಸೊ ನಮ್ಮ ಪರ್ಸನಲ್ ಇಮೇಲ್ ID ಏನಿರುತ್ತೆ ಸೊ ಅದನ್ನ ಎಂಟರ್ ಮಾಡಿ ತಿರ್ಗಾ ಅದನ್ನ ಏನ್ ಮಾಡ್ಬೇಕು, ನಾವು ಕನ್ಫರ್ಮ್ ಮಾಡಬೇಕು. ಸೊ ಕನ್ಫರ್ಮ್ ಮಾಡಿದ್ಮೇಲೆ ನಮಗೆ ಇಮೇಲ್ ID ಒಂದು OTP ಬರುತ್ತೆ. ಸೊ ಆ ಬಂದಿರೋ OTP ನ ನಾವು ಎಂಟರ್ ಮಾಡಬೇಕು. ಇಮೇಲ್ ID ಬಂದಿರತಕ್ಕಂಥ OTP ಎಂಟರ್ ಮಾಡಿ ಅದನ್ನ ಏನ್ ಮಾಡಬೇಕು, ವ್ಯಾಲಿಡೇಟ್ ಮಾಡಬೇಕು. ಇದರಿಂದ ಏನಾಗುತ್ತೆ, ನಮ್ದು ಇಮೇಲ್ ವ್ಯಾಲಿಡೇಷನ್ ಆಗುತ್ತೆ. ಸೊ ಇಮೇಲ್ ID ವ್ಯಾಲಿಡೇಷನ್ ಆದ್ಮೇಲೆ ನೆಕ್ಸ್ಟ್ ಇಟ್ ವಿಲ್ ಗೋ ಟೇಕ್ ಟು ಮೊಬೈಲ್ ನಂಬರ್ ವೆರಿಫಿಕೇಶನ್. ಸೊ ಇಲ್ಲಿ ಏನ್ ಮಾಡಬೇಕು, ಸೆಕೆಂಡ್ ಸ್ಟೆಪ್ ವಿ ಹ್ಯಾವ್ ಟು ಎಂಟರ್ ಅವರ್ ಮೊಬೈಲ್ ನಂಬರ್. ಸೊ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಅದನ್ನ ನೆಕ್ಸ್ಟ್ ಏನ್ ಮಾಡಬೇಕು, ಕನ್ಫರ್ಮ್ ಮಾಡಬೇಕು. ಸೊ ಕನ್ಫರ್ಮ್ ಮಾಡಿದ್ಮೇಲೆ ಮೊಬೈಲ್ ನಂಬರ್ಗೆ ಏನ್ ಬರುತ್ತೆ, OTP ಬರುತ್ತೆ. ಸೊ ಆ OTP ನ ನಾವು ಏನ್ ಮಾಡಬೇಕು, ಎಂಟರ್ ಮಾಡಿ ಮೊಬೈಲ್ ನಂಬರ್ನ ಕನ್ಫರ್ಮ್ ಮಾಡಬೇಕು. ಸೊ ನೆಕ್ಸ್ಟ್ ಪಾಸ್ವರ್ಡ್ ಕ್ರಿಯೇಷನ್ ಪ್ರೋಸೆಸ್. ಸೊ ಒನ್ಸ್ ವಿ
ಎಂಟರ್ ಅವರ್ ಇಮೇಲ್ ಐ ಡಿ ಅಂಡ್ ಇಟ್ಸ್ ವೆರಿಫಿಕೇಶನ್ ಅಂಡ್ ಮೊಬೈಲ್ ನಂಬರ್ ಅದ್ರ ವೆರಿಫಿಕೇಶನ್ ಮಾಡಿದ್ಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಸೊ ಈ ಪಾಸ್ವರ್ಡ್ ಅಲ್ಲಿ ಏನಿರಬೇಕು, ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ನ್ಯೂಮರಿಕಲ್ ನಂಬರ್ ಇರಬೇಕು, ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು. ಸೊ ಈ ಎಲ್ಲ ಗೈಡ್ಲೈನ್ಸ್ ಇದೆ. ಆ ಎಲ್ಲ ಗೈಡ್ಲೈನ್ಸ್ ನ ಗಮನದಲ್ಲಿ ಇಟ್ಕೊಂಡು ಪಾಸ್ವರ್ಡ್ ಕ್ರಿಯೇಷನ್ ಮಾಡಬೇಕು. ಸೊ ಪಾಸ್ವರ್ಡ್ ಕ್ರಿಯೇಷನ್ ಮಾಡಿದ್ಮೇಲೆ, ಸೊ ಒನ್ಸ್ ನಾವು ಪಾಸ್ವರ್ಡ್ ಕ್ರಿಯೇಷನ್ ಮಾಡಿದ್ಮೇಲೆ ಲಾಗಿನ್ ಸೆಕ್ಷನ್ಗೆ ಹೋಗಬೇಕು. ಲಾಗಿನ್ ಸೆಕ್ಷನ್ ಲಾಗಿನ್ ಆಗಬೇಕು. ನಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ರೆ ಮೊಬೈಲ್ ನಂಬರ್ಗೆ ಏನ್ ಬರುತ್ತೆ, OTP ಬರುತ್ತೆ. ಸೊ ಆ OTP ನ ಎಂಟರ್ ಮಾಡೋದ್ರ ಮುಖಾಂತರ ನಾವು ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದ್ರೆ ನಮ್ದು ಸಕ್ಸಸ್ಫುಲ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಸೊ ದ ಫಸ್ಟ್ ಸ್ಟೆಪ್ ದಟ್ ಈಸ್ ಅಕೌಂಟ್ ಕ್ರಿಯೇಷನ್, ದಟ್ ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ we have to create our universal registration number. ಸೊ ಸೆಕೆಂಡ್ ಸ್ಟೆಪ್ ಈಸ್ ಕ್ರಿಯೇಷನ್ ಆಫ್ URN. ಸೊ URN ಅಲ್ಲಿ ಏನ್ ಸ್ಟೆಪ್ಸ್ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಸೆಕೆಂಡ್ ಸ್ಟೆಪ್ ಕ್ರಿಯೇಷನ್ ಆಫ್ URN. ಸೊ ಹಿಯರ್ ವಿ ಹ್ಯಾವ್ ಟು ಕ್ಲಿಕ್ ಇಟ್ ಫಾರ್ ಯೂನಿವರ್ಸಲ್ ರಿಜಿಸ್ಟ್ರೇಷನ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ರೀಡೈರೆಕ್ಟ್ ಟು ನ್ಯೂ ವಿಂಡೋ. ಸೊ ಇಲ್ಲಿ ಏನು ಡೀಟೇಲ್ಸ್ ಇರುತ್ತೆ ಅಂತಂದ್ರೆ ಹಿಯರ್ ವಿ ಹ್ಯಾವ್ ಟು ಪ್ರೊವೈಡ್ 3 ಡೀಟೇಲ್ಸ್. ಯೂನಿವರ್ಸಲ್ ರಿಜಿಸ್ಟ್ರೇಷನ್ಗೆ 3 ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಮೊದಲನೇದು ಬಂದು ಐಡೆಂಟಿಟಿ ಪ್ರೊಫೈಲ್. ಸೊ ನಮ್ದು ಐಡೆಂಟಿಟಿ ಡೀಟೇಲ್ಸ್ ಏನಿದೆ, ನೇಮ್, ಫಾದರ್ ನೇಮ್, ಫ್ಯಾಮಿಲಿ ನೇಮ್. ದೆನ್ ವಿ ಹ್ಯಾವ್ ಟು ಪ್ರೊವೈಡ್ ಆಧಾರ್ ಆರ್ ಫೋಟೋ ID ಡೀಟೇಲ್ಸ್. ದೆನ್ ಇನ್ ಥರ್ಡ್ ವಿ ಹ್ಯಾವ್ ಟು ಪ್ರೊವೈಡ್ ಮೆಟ್ರಿಕ್ಯುಲೇಷನ್ ಬೋರ್ಡ್ ಡೀಟೇಲ್ಸ್. ಅಂದ್ರೆ ನಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ, ಸೊ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನು, ಆ ಡಾಕ್ಯುಮೆಂಟ್ ನಂಬರ್ ಏನಿದೆ, ಸ್ಕೂಲ್ ಹೆಸರು ಏನಿದೆ, ಸ್ಕೂಲ್ UDIS ನಂಬರ್ ಏನಿದೆ, ಆ ಎಲ್ಲ ಡೀಟೇಲ್ಸ್ ನ ಇಲ್ಲಿ ಪ್ರೊವೈಡ್ ಮಾಡ್ಬೇಕು. ಸೊ ಐಡೆಂಟಿಟಿ ಪ್ರೊಫೈಲ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಕೊಡ್ಬೇಕಂದ್ರೆ ಫಸ್ಟ್ ನೇಮ್, ಮಿಡಲ್ ನೇಮ್ ಕೊಡಬೇಕು, ಲಾಸ್ಟ್ ನೇಮ್. ಸೊ ಅದನ್ನ ಮತ್ತೆ ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಮಾಡಿ ಆದ್ಮೇಲೆ ಯಾರಾದ್ರೂ ಆಫ್ಟರ್ SSLC 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಯಾರಾದ್ರೂ ನೇಮ್ ಚೇಂಜ್ ಮಾಡಿದ್ರೆ ಆ ನೇಮ್ ಚೇಂಜ್ ಮಾಡಿದ್ದನ್ನು ಕೂಡ ಎಂಟರ್ ಮಾಡ್ಬೇಕಾಗುತ್ತೆ. ನೇಮ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಸೊ SSLC ಮಾರ್ಕ್ಸ್ ಕಾರ್ಡ್ ಅಥವಾ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನ್ ನೇಮ್ ಇದೆ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ನಾವೇನ್ ಮಾಡ್ಬೇಕು, ಎಸ್ ಅನ್ನೋದನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಕಂಟಿನ್ಯೂ ಮಾಡಬೇಕು. ಸೊ ಸೆಕೆಂಡ್ ಒನ್ ಈಸ್ ಆಧಾರ್ ID ವೆರಿಫಿಕೇಶನ್. ಸೊ ಈ ಆಧಾರ್ ID ವೆರಿಫಿಕೇಶನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ನಾವು ಆಲ್ರೆಡಿ ಫೋಟೋ ಐಡೆಂಟಿಟಿ ಕಾರ್ಡ್ ಆಧಾರ್ ಕೊಟ್ಟಿರ್ತೀವಿ. ಸೊ ಆಧಾರ್ ಡೀಟೇಲ್ ನ ನಾವು ಅಲ್ಲಿ ಪ್ರೊವೈಡ್ ಮಾಡೋದ್ರ ಮುಖಾಂತರ ಸೊ UPSC ವೆಬ್ಸೈಟ್ ಏನ್ ಮಾಡುತ್ತೆ, ನಮ್ದು ಆಧಾರ್ ಡೀಟೇಲ್ಸ್ ನ UIDA ವೆಬ್ಸೈಟ್ ಇಂದ ಫೆಚ್ ಮಾಡುತ್ತೆ. ಫೆಚ್ ಮಾಡಿದ ತಕ್ಷಣ ನಮ್ ಫೋಟೋ ಬರುತ್ತೆ, ಜೊತೆಗೆ ನಮ್ದು ಎಲ್ಲ ಡೀಟೇಲ್ಸ್ ಬರುತ್ತೆ. ಫೋಟೋ ಇರುತ್ತೆ, ಆಧಾರ್ ಕಾರ್ಡ್ ಅಲ್ಲಿ ಯಾವ ಫೋಟೋ ಇರುತ್ತೆ ಆ ಫೋಟೋ ಡಿಸ್ಪ್ಲೇ ಆಗುತ್ತೆ, ಜೊತೆಗೆ ಆಧಾರ್ ಅಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ ಬರುತ್ತೆ. ಸೊ ಅದನ್ನೆಲ್ಲ ನಾವು ವೆರಿಫೈ ಮಾಡಿ ಏನ್ ಮಾಡಬೇಕು, ವಿ ಹ್ಯಾವ್ ಟು ಪ್ರೊಸೀಡ್ ಫಾರ್ ನೆಕ್ಸ್ಟ್ ಸ್ಟೆಪ್, ದಟ್ ಈಸ್ ಮೆಟ್ರಿಕ್ಯುಲೇಷನ್ ಡೀಟೇಲ್ಸ್. ಸೊ ಥರ್ಡ್ ಸ್ಟೆಪ್ ಅಲ್ಲಿ ನಾವು ಮೆಟ್ರಿಕ್ಯುಲೇಷನ್ ಬೋರ್ಡ್, ಸೊ ಇವು ನಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ಅದನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ನಾವು SSLC 10th ಸ್ಟ್ಯಾಂಡರ್ಡ್ ವರ್ಗೂ ಇಂಡಿಯಾದಲ್ಲೇ ಕಲ್ತಿದೀವ ಅಥವಾ ಇಂಡಿಯಾ ಬಿಟ್ಟು ಹೊರದೇಶದಲ್ಲಿ ಏನಾದ್ರು ಕಲ್ತಿದ್ರೆ ಆ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಸೊ ಮೆನಿ ಆಫ್ ಅಸ್ ಆರ್ ವಿ ಹ್ಯಾವ್ ಸ್ಟಡಿಡ್ ಇನ್ ಇಂಡಿಯಾ. ಸೊ ವಿ ಹ್ಯಾವ್ ಸ್ಟಡಿಡ್, ಕ್ಲಿಕ್ ಮಾಡಿ ದೆನ್ ವಿ ಹ್ಯಾವ್ ಟು ಎಂಟರ್ ಅದರ್ ಡೀಟೇಲ್ಸ್. ಸೊ ಇಲ್ಲಿ ಏನೆಲ್ಲ ಡೀಟೇಲ್ಸ್ ಇರುತ್ತೆ ಅಂತಂದ್ರೆ, ಸೊ 10th ಸ್ಟ್ಯಾಂಡರ್ಡ್ ನಾವು ಯಾವ ರಾಜ್ಯದಲ್ಲಿ ಕಲ್ತಿರ್ತೀವಿ, ದಟ್ ಬೋರ್ಡ್ 10th ಕ್ಲಾಸ್ ಬೋರ್ಡ್ ಕರ್ನಾಟಕ. ದೆನ್ ಮೆಟ್ರಿಕ್ಯುಲೇಷನ್ ಆರ್ ಇಕ್ವಿಲೆಂಟ್ ಎಕ್ಸಾಮ್, ಸೊ ಯಾವ ಸ್ಟೇಟ್ ಅಲ್ಲಿ ಆಗಿರುತ್ತೆ ಅದು. ದೆನ್ ವಿ ಹ್ಯಾವ್ ಟು ಪ್ರೊವೈಡ್ ಬೋರ್ಡ್ ನೇಮ್. ಕರ್ನಾಟಕದಲ್ಲಿ ಕಲ್ತವರು ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಲ್ಲಿ ಕಲ್ತಿರ್ತೀವಿ, ICSE ಬೋರ್ಡ್ ಅಲ್ಲಿ ಕಲ್ತಿರ್ತೀವಿ, CBSE ಬೋರ್ಡ್ ಅಲ್ಲಿ ಕಲ್ತಿರ್ತೀವಿ. ಸೊ ಯಾವ ಬೋರ್ಡ್ ಅಲ್ಲಿ ಕಲ್ತಿದೀವಿ ಆ ಬೋರ್ಡ್ ಮೆನ್ಷನ್ ಮಾಡಬೇಕು. ಸೊ ಅದನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡ್ರಾಪ್ ಡೌನ್ ಅಲ್ಲಿ ಇರುತ್ತೆ, ಅದರಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ಸೊ ಯಾವ ಇಯರ್ ನಾವು 10th ಪಾಸ್ ಮಾಡಿದೀವಿ, ದೆನ್ ಸರ್ಟಿಫಿಕೇಟ್ ನಂಬರ್ ಏನಿದೆ, ದೆನ್ ರೋಲ್ ನಂಬರ್ ಏನಿದೆ, ದೆನ್ ಯಾವ ಇಯರ್ ನಮ್ಗೆ ಸರ್ಟಿಫಿಕೇಟ್ ಇಶ್ಯೂ ಆಗಿರ್ತಕ್ಕಂಥ ಡೇಟ್ ಇರುತ್ತೆ, ಡೇಟ್, ಮಂತ್ ಅಂಡ್ ಇಯರ್, ಅದನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಗ್ರೇಡ್ ಸಿಸ್ಟಮ್ ಇದೆಯಾ, CGPA, SGPA ಅಥವಾ ಪರ್ಸೆಂಟೇಜ್ ಸಿಸ್ಟಮ್ ಇದೆಯಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ಸ್ಕೂಲ್ UDIS ಕೋಡ್ ಅಂತ ಇರುತ್ತೆ. ಈ UDIS ಕೋಡ್ ನೆನಪಿದ್ರೆ ನೀವು ಹಾಕ್ಬೋದು, ನೆನಪಿಲ್ಲ ಅಂತಂದ್ರೆ ನಿಮ್ ಸ್ಕೂಲ್ ನ ಅಲ್ಲಿ ಸರ್ಚ್ ಮಾಡ್ಬೇಕಾಗುತ್ತೆ. ಸರ್ಚ್ ಮಾಡಿದಾಗ ನಿಮ್ ಸ್ಕೂಲ್ ನೀವು ಸರ್ಚ್ ಮಾಡಿದಾಗ ಸ್ಕೂಲ್ UDIS ನಂಬರ್ ಸಿಗುತ್ತೆ, ಅದನ್ನ ನೀವು ಎಂಟರ್ ಮಾಡಬಹುದು. ಸೊ ಇಷ್ಟೆಲ್ಲ ಡೀಟೇಲ್ಸ್ ನ ಎಂಟರ್ ಮಾಡಿದ್ಮೇಲೆ ಟು ಸಬ್ಮಿಟ್. ಸೊ ಸಬ್ಮಿಟ್ ಮಾಡಿದಾಗ ಅದಕ್ಕೆ ಏನ್ ಕೇಳುತ್ತೆ, ಇಟ್ ವಿಲ್ ಆಸ್ಕ್ ಸೊ ವೆದರ್ ಡಾಟಾ ಫಿಲ್ಡ್ ಸೋ ಫಾರ್ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್, ಚೆಕ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಸೊ ನೀವು ಎಂಟರ್ ಮಾಡಿರ್ತಕ್ಕಂಥ ಡೇಟಾನ ಒಮ್ಮೆ ಸೂಕ್ಷ್ಮವಾಗಿ ಚೆಕ್ ಮಾಡಿ, ಸೊ ಅದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ನೀವು ಸಬ್ಮಿಟ್ ಮಾಡಿ. ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಒಮ್ಮೆ ಸಬ್ಮಿಟ್ ಮಾಡಿದ್ರೆ ಅದನ್ನ ಎಡಿಟ್ ಮಾಡ್ಲಿಕ್ಕೆ ಒಂದೇ ಸಾರಿ ಅವಕಾಶ ಇರುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಯಾವುದೇ ರೀತಿಯಾದ ಅವಕಾಶ ಇರಲ್ಲ. ಸೊ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಇಟ್ ಈಸ್ ಓನ್ಲಿ ಒನ್ಸ್ ಇನ್ ಅ ಲೈಫ್ ಟೈಮ್ ಪ್ರೊಸೆಸ್, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು UPSC. ಸೊ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಾವು ಅದನ್ನ ಸಬ್ಮಿಟ್ ಮಾಡಿದ್ಮೇಲೆ ನಮ್ URN ಬರುತ್ತೆ. ಸೊ ಆ URN ನಾವು ನೋಟ್ ಮಾಡ್ಕೋಬೇಕು. ಸೊ ಆ URN ನಾವು ಏನೇ ಎಕ್ಸಾಮ್ ಫರ್ದರ್ ಅಪ್ಲೈ ಮಾಡೋದಿದ್ರು ಕೂಡ ಸೊ ನಮ್ URN ಏನಿದೆ ಅದು ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ದ ನೆಕ್ಸ್ಟ್ ಪ್ರೋಸೆಸ್ ಇಸ್ ಫಿಲ್ಲಿಂಗ್ ಅಪ್ ಆಫ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್. ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದನ್ನ ಫಿಲ್ ಮಾಡೋ ಪ್ರೊಸೀಜರ್. ಸೊ ಅದನ್ನ ನಾವು ನೋಡ್ತಾ ಹೋಗೋಣ.
ಸೊ ಫಿಲ್ಲಿಂಗ್ ಅಪ್ ಆಫ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್, ದಿಸ್ ಇಸ್ ಥರ್ಡ್ ಪ್ರೋಸೆಸ್. ಸೊ ಇಲ್ಲಿ ನಾವು ತುಂಬಾ ಡೀಟೇಲ್ಸ್ ನ ಎಂಟರ್ ಮಾಡ್ಬೇಕಾಗತ್ತೆ. ಸೊ ಏನೆಲ್ಲ ಡೀಟೇಲ್ಸ್ ಇದೆ ಹೋಗೋಣ. ಸೊ ಮೊದಲನೇದಾಗಿ ಸೊ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ನೋಡೋದಾದ್ರೆ, ಹ್ಯಾವ್ ಪರ್ಸನಲ್ ಪ್ರೊಫೈಲ್, ಹ್ಯಾವ್ ಪೇರೆಂಟ್ಸ್ ಪ್ರೊಫೈಲ್, category profile, then we have disability profile, that is PWD candidates, handicap candidates ಏನಿರ್ತಾರೆ ಅವ್ರಿಗೆ ಡಿಸೇಬಿಲಿಟಿ ಡೀಟೇಲ್ಸ್ ನ ಎಂಟರ್ ಮಾಡ್ಲಿಕ್ಕೆ ಅದಕ್ಕೊಂದು ಸಪರೇಟ್ ಟ್ಯಾಬ್ ಇದೆ. ದೆನ್ ವಿ ಹ್ಯಾವ್ ಅಡ್ರೆಸ್, ಬೋತ್ ಪರ್ಮನೆಂಟ್ ಅಡ್ರೆಸ್ ಅಂಡ್ ಕರೆಸ್ಪಾಂಡೆನ್ಸ್ ಅಡ್ರೆಸ್, ಅದರ ಡೀಟೇಲ್ಸ್ ನ ಫಿಲ್ ಮಾಡಬೇಕಾಗುತ್ತೆ. ದೆನ್ ಎಜುಕೇಶನಲ್ ಪ್ರೊಫೈಲ್ ಮೀನ್ಸ್ ಗ್ರಾಜುಯೇಷನ್ ಮಾಡಿರ್ತೀವಿ, ಗ್ರಾಜುಯೇಷನ್ ಕಂಪ್ಲೀಟ್, ದೆನ್ ಪೋಸ್ಟ್ ಗ್ರಾಜುಯೇಷನ್, ಡಾಕ್ಟರೇಟ್ ಅಂಡ್ ಫಾರಿನ್ ಯೂನಿವರ್ಸಿಟಿಯಿಂದ ಏನಾದರೂ ನಾವು ಮಾಸ್ಟರ್ಸ್ ಮಾಡಿದ್ರೆ ಸೊ ಅದ್ರ ಡೀಟೇಲ್ಸ್ನೆಲ್ಲ ನಾವು ಫಿಲ್ ಮಾಡಬೇಕಾಗುತ್ತೆ. ದೆನ್ ಎಂಪ್ಲಾಯ್ಮೆಂಟ್, ಸೊ ಬಿಫೋರ್ ಅಪ್ಲೈಯಿಂಗ್ ಫಾರ್ UPSC ಯಾರಾದರೂ ವರ್ಕ್ ಮಾಡ್ತಿದ್ರೆ ಬೇರೆ ಪ್ರೈವೇಟ್ ಇಂಡಸ್ಟ್ರಿನಲ್ಲಿ ಬೇರೆ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ, ಸೊ ಆ ಡೀಟೇಲ್ಸ್ನ ಕೂಡ ಎಂಟರ್ ಮಾಡಬೇಕಾಗುತ್ತೆ. ದೆನ್ ಅಚೀವ್ಮೆಂಟ್ಸ್ ಅಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಹಾಬೀಸ್ ಇರ್ಬೋದು, NCC ಸರ್ಟಿಫಿಕೇಟ್ ಪರ್ಸ್ಯೂ ಮಾಡಿರ್ತಾರೆ ಅದಿರ್ಬೋದು, ಅಥವಾ ಸ್ಪೋರ್ಟ್ಸ್ ಇವೆಂಟ್ಸ್ ಅಲ್ಲಿ ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಆ ಎಲ್ಲ ಡೀಟೇಲ್ಸ್ ನ ಕೂಡ ನಾವು ಎಂಟರ್ ಮಾಡಬೇಕಾಗುತ್ತೆ. ದೆನ್ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ ಪ್ರೊಫೈಲ್, ಪ್ರೀವಿಯಸ್ ಇಯರ್ UPSC ಎಕ್ಸಾಮಿನೇಷನ್ ಪ್ರೊಫೈಲ್. ಸೊ ಅದಂದ್ರೆ ಪ್ರೀವಿಯಸ್ ಇಯರ್ UPSC ಯಾವ್ದಾದ್ರು ಎಕ್ಸಾಮ್ಸ್ ನ ನಾವು ಅಪ್ಲೈ ಮಾಡಿ ಅಪಿಯರ್ ಆಗಿದ್ರೆ, ಬೀಟ್ CAPF ಎಕ್ಸಾಮ್, CPS ಎಕ್ಸಾಮ್, ಆರ್ UPSC ಪ್ರಿಲಿಮ್ಸ್ ಆರ್ UPSC ಮೇನ್ಸ್, ಸೊ ಈ ರೀತಿ ಎಕ್ಸಾಮ್ಸ್ ನಾವು ಅಟೆಂಡ್ ಮಾಡಿದ್ರೆ ಅದ್ರ ಡೀಟೇಲ್ಸ್ ಕೂಡ ಕೊಡಬೇಕಾಗುತ್ತೆ. ದೆನ್ ಫೈನಲಿ ಫೋಟೋ ಅಂಡ್ ಸಿಗ್ನೇಚರ್ ಅಪ್ಲೋಡ್. So we have to upload our photo, and also this year the UPSC has introduced live capturing of photo. So photo upload ಮಾಡಿದ್ಮೇಲೆ ಅದ್ರ ನೆಕ್ಸ್ಟ್ ನಾವು ಏನ್ ಮಾಡಬೇಕು, ನಮ್ಮ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ನಾವು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಸಿಗ್ನೇಚರ್ ಅಪ್ಲೋಡ್ ಅಲ್ಲೂ ಕೂಡ ಚೇಂಜಸ್ ತಂದಿದೆ. ಮೊದಲು 1 ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಿತ್ತು, ಇವಾಗ 3 ಟೈಮ್ಸ್ ನಾವು ಸೈನ್ ಮಾಡಿ ಅದನ್ನ ಫೋಟೋ ಕ್ಯಾಪ್ಚರ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್ ಈಸ್ ಪರ್ಸನಲ್ ಪ್ರೊಫೈಲ್. ಸೊ ಪರ್ಸನಲ್ ಪ್ರೊಫೈಲ್ ನಾವು ನೋಡ್ತಾ ಹೋದ್ರೆ, ಸೊ ಪರ್ಸನಲ್ ಪ್ರೊಫೈಲ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ನ ಫಿಲ್ ಮಾಡಬಹುದು ಅಂತ ಏನ್ ಫಿಲ್ ಮಾಡ್ಲಿಕ್ಕಿದೆ ಅಂತಂದ್ರೆ, ನ್ಯಾಷನಾಲಿಟಿ, ಮದರ್ ಟಂಗ್, ಸೊ ಯಾವ ಸ್ಟೇಟ್ ಅಲ್ಲಿ ನಾವು ಆಗಿದ್ದೀವಿ, ಸೊ ಮ್ಯಾರಿಟಲ್ ಸ್ಟೇಟಸ್ ಏನಿದೆ, ಪ್ಲೇಸ್ ಆಫ್ ಬರ್ತ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ವಿದಿನ್ ಇಂಡಿಯಾ ಆದ್ರೆ ಯಾವ ಸ್ಟೇಟು, ಯಾವ ಡಿಸ್ಟಿಕ್ಕು, ದೆನ್ ಪ್ಲೇಸ್ ಆಫ್ ಬರ್ತ್ ವೆದರ್ ಇಟ್ ಇಸ್ ವಿಲೇಜ್ ಆರ್ ಟೌನ್, ಸೊ ಆ ಎಲ್ಲ ಡೀಟೇಲ್ಸ್ ನಾವು ಪ್ರೊವೈಡ್ ಮಾಡಬೇಕು. ಸೊ ಪ್ಲೇಸ್ ಆಫ್ ಬರ್ತ್, ಸ್ಟೇಟ್, ಡಿಸ್ಟ್ರಿಕ್ಟ್, ದೆನ್ ವಿ ಹ್ಯಾವ್ ವಿಲೇಜ್ ಆರ್ ಟೌನ್ ಆರ್ ಸಿಟಿ, ಅಂಡ್ ಪೋಸ್ಟ್ ಆಫೀಸ್, ವಿಚ್ ಪೋಸ್ಟ್ ಆಫೀಸ್ ದಟ್ ಪ್ಲೇಸ್ ಬಿಲಾಂಗ್ಸ್ ಟು, ಅಂಡ್ ಪಿನ್ ಕೋಡ್. ಸೊ ದೀಸ್ ಆರ್ ದ ಡೀಟೇಲ್ಸ್ ದಟ್ ವಿ ಶುಡ್ ಎಂಟರ್. ಸೊ ಪರ್ಸನಲ್ ಡೀಟೇಲ್ಸ್ ಅಲ್ಲಿ UPSC has also asked for alternate contact information. ಸೊ ನಾವೇನ್ ನಮ್ಮ ಇಮೇಲ್ ID, ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ, ಜೊತೆಗೆ ಕರೆಸ್ಪಾಂಡೆನ್ಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಕೊಟ್ಟಿರ್ತೀವಿ, ಅದ್ರ ಜೊತೆಗೆ ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೊಡಬೇಕು. ಸೊ ಅಲ್ಟರ್ನೇಟ್ ಮೊಬೈಲ್ ನಂಬರ್, ಅಲ್ಟರ್ನೇಟ್ ಇಮೇಲ್ ID, ಸೊ ಅದನ್ನ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಪರ್ಸನಲ್ ಪ್ರೊಫೈಲ್ ನ ಫಿಲ್ ಮಾಡಿದ್ಮೇಲೆ ಸೆಕೆಂಡ್ ಸ್ಟೆಪ್ ಈಸ್ ಫಿಲ್ಲಿಂಗ್ ಅಪ್ ಆಫ್ ದಿ ಪೇರೆಂಟ್ಸ್ ಇನ್ಫಾರ್ಮೇಶನ್. ಸೊ ಪೇರೆಂಟ್ಸ್ ಪ್ರೊಫೈಲ್ ಏನಿದೆ ಅದನ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಪೇರೆಂಟ್ಸ್ ಪ್ರೊಫೈಲ್ ಅಲ್ಲಿ ಫಾದರ್ಸ್ ಡೀಟೇಲ್ಸ್ ಫಿಲ್ ಮಾಡಬೇಕು. ಸೊ ಇಲ್ಲಿ ಏನ್ ಕೇಳ್ತಾರೆ, ಫಾದರ್ಸ್ ನೇಮ್, ಅವ್ರ ಸ್ಟೇಟಸ್ ಏನು, ವೆದರ್ ಈಸ್ ಅಲೈವ್ ಆರ್ ಡಿಸೀಸ್, ಅವ್ರ ಏನ್ ಆಕ್ಯುಪೇಷನ್ ಮಾಡ್ತಿದ್ರು, ಆಕ್ಯುಪೇಷನ್ ಮೀನ್ಸ್ ಯಾವ ಕೆಲಸ ಮಾಡ್ತಿದ್ರು, ಗೌರ್ಮೆಂಟ್ ಸ್ಯಾಲರಿಡ್ ಆರ್ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಆರ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಸೊ ಈ ರೀತಿ ಯಾವ ಆಕ್ಯುಪೇಷನ್ ಅಲ್ಲಿ ಆ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಜೊತೆಗೆ ಅವ್ರ ನ್ಯಾಷನಾಲಿಟಿ ಏನು, ವೆದರ್ ಇಂಡಿಯನ್ ಆರ್ ವೆದರ್ ನಾನ್ ಇಂಡಿಯನ್, ಸೊ ಆ ಡೀಟೇಲ್ಸ್ ನ ಫಿಲ್ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ವಿ ಹ್ಯಾವ್ ಟು ಫಿಲ್ ಮದರ್ ಡೀಟೇಲ್ಸ್, ದೇರ್ ಸ್ಟೇಟಸ್, ವೆದರ್ ಇಟ್ ಈಸ್ ಅಲೈವ್ ಆರ್ ಡಿಸೀಸ್, ಆಕ್ಯುಪೇಷನ್, ನ್ಯಾಷನಾಲಿಟಿ, ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿ ನಾವು ಸಬ್ಮಿಟ್ ಮಾಡಬೇಕು. ಸೊ ಪೇರೆಂಟ್ ಡೀಟೇಲ್ಸ್ ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸೋಷಿಯಲ್ ಕ್ಯಾಟಗರಿ ಅಂದ್ರೆ ಯಾವ ಕಮ್ಯುನಿಟಿ ರಿಸರ್ವೇಶನ್ ನಾವು ಕ್ಲೇಮ್ ಮಾಡ್ತಿದೀವಿ ಆ ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಜನರಲ್ ಕ್ಯಾಂಡಿಡೇಟ್ ಇದ್ರೆ GM ಅಂತ ಕ್ಲಿಕ್ ಮಾಡು, ಜನರಲ್ ಇಲ್ಲ OBC ನಲ್ಲಿ ಇದೆ, SC ನಲ್ಲಿ ST ಇದೆ ಅಥವಾ EWS ಇದೆ ಅಂತ ಆ ರಿಸ್ಪೆಕ್ಟಿವ್ ಕ್ಯಾಟಗರಿನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಟ್ ಯುವರ್ ಕಮ್ಯುನಿಟಿ. ಸೊ ಕಮ್ಯುನಿಟಿ ಕ್ಲಿಕ್ ಮಾಡಿದ್ಮೇಲೆ ಸೊ ನಾವು ಪ್ರೊವೈಡ್ ಮಾಡ್ತಕ್ಕಂಥ ಇನ್ಫಾರ್ಮೇಶನ್ ನಾವು ನೆಕ್ಸ್ಟ್ ಅದನ್ನ ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ಅಗೇನ್ ಇಟ್ ವಿಲ್ ಆಸ್ಕ್ ಫ್ಯೂ ಡೀಟೇಲ್ಸ್ ವಿತ್ ರೆಸ್ಪೆಕ್ಟ್ ಟು ದಟ್ ಕಮ್ಯುನಿಟಿ. ಸೊ ಇಲ್ಲಿ ನಾವು OBC ಕ್ಯಾಟಗರಿ ಡೀಟೇಲ್ಸ್ ನ ಡಿಸ್ಕಸ್ ಮಾಡ್ತಿದೀವಿ. OBC
OBC ಕ್ಯಾಟಗರಿ ಡೀಟೇಲ್ಸ್ ಏನಿದೆ ಸ್ವಲ್ಪ EWS ಮತ್ತೆ OBC ಕ್ಯಾಟಗರಿ ಡೀಟೇಲ್ಸ್ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿರೋದ್ರಿಂದ ಸೊ ಅದನ್ನ ಡಿಸ್ಕಸ್ ಮಾಡ್ತೀವಿ. ಎಸ್ಪೆಷಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ OBC ನಾನ್ ಕ್ರಿಮಿಲೇಯರ್ ಸೆಲೆಕ್ಟ್ ಮಾಡಿದ್ಮೇಲೆ OBC ಸೆಲೆಕ್ಟ್ ಮಾಡಿದ್ಮೇಲೆ ಇಟ್ ವಿಲ್ ಆಸ್ಕ್ ವೆದರ್ ಬಿಲಾಂಗ್ ಟು ಕ್ರಿಮಿಲೇಯರ್ ಆರ್ ನಾನ್. ಸೊ ನಾವು ನಾನ್ ಕ್ರಿಮಿಲೇಯರ್ ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ಮೇಲೆ ಇಟ್ ವಿಲ್ ಆಸ್ಕ್ ದಿ ಡೀಟೇಲ್ಸ್ ಆಫ್ OBC ಸರ್ಟಿಫಿಕೇಟ್. ಸೊ ಬಿಫೋರ್ ಅಪ್ಲೈಯಿಂಗ್ ಫಾರ್ UPSC ಅಪ್ಲಿಕೇಶನ್ ವಿ ಶುಡ್ ಹ್ಯಾವ್ OBC ಸರ್ಟಿಫಿಕೇಟ್ ರೆಡಿ. ಸೊ ನಮ್ಮ ಹತ್ರ OBC ಸರ್ಟಿಫಿಕೇಟ್ ರೆಡಿ ಇರಬೇಕು. ಸೊ ಅದರಲ್ಲಿ ಸರ್ಟಿಫಿಕೇಟ್ ನಂಬರ್ ಅಂತ ಇರುತ್ತೆ. ಸೊ ಕರ್ನಾಟಕದಲ್ಲಿ RD 121 ಆ ಸಿರೀಸ್ ನಂಬರ್ ಬರುತ್ತೆ. ಆ ನಂಬರ್ ಏನಿದೆ ಅದನ್ನ ನಾವು ಫಿಲ್ ಮಾಡಬೇಕು. ಸೊ ಅದಾದ್ಮೇಲೆ ಅದರಲ್ಲಿ ಇಶ್ಯೂಯಿಂಗ್ ಅಥಾರಿಟಿ ಡೀಟೇಲ್ಸ್ ಇರುತ್ತೆ, ಅದನ್ನು ಮಾಡಬೇಕು. ಸೊ ಡೆಸಿಗ್ನೇಷನ್ ಆಫ್ ಇಶ್ಯೂಯಿಂಗ್ ಅಥಾರಿಟಿ. ಸೊ ಕರ್ನಾಟಕದಲ್ಲಿ ಇಶ್ಯೂಯಿಂಗ್ ಅಥಾರಿಟಿ ಡೆಸಿಗ್ನೇಷನ್ ಏನಂದ್ರೆ ತಾಲೂಕಾ ಮ್ಯಾಜಿಸ್ಟ್ರೇಟ್ ಅಂತ ಕರಿತೀವಿ ಅಥವಾ ತಹಶೀಲ್ದಾರ್ ಅಂತ ಕರಿತೀವಿ. ಸೊ ಆ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಸೊ ಸ್ಟೇಟ್ ಆಫ್ ಇಶ್ಯೂಯಿಂಗ್ ಅಥಾರಿಟಿ ಕರ್ನಾಟಕ ಗೌರ್ಮೆಂಟ್. ದೆನ್ ಅಡ್ರೆಸ್ ಏನಿದೆ, ಅಡ್ರೆಸ್ ವಿಚ್ ತಾಲೂಕ್ ವಿಚ್ ಡಿಸ್ಟ್ರಿಕ್ಟ್, ಆ ಅಡ್ರೆಸ್ ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಫಿಲ್ ಮಾಡಿದ್ಮೇಲೆ ಡೇಟ್ ಆಫ್ ಇಶ್ಯೂ, ಸರ್ಟಿಫಿಕೇಟ್ ನ ಯಾವ ಡೇಟ್ ಅಲ್ಲಿ ಇಶ್ಯೂ ಮಾಡಿದ್ದಾರೆ ಆ ಡೇಟ್ ನ ಫಿಲ್ ಮಾಡಬೇಕು. ಸೊ ಅದನ್ನ ಫಿಲ್ ಮಾಡಿದ್ಮೇಲೆ ಕಮ್ಯುನಿಟಿ ಕ್ಯಾಸ್ಟ್ ಏನಿದೆ, ನೇಮ್ ಆಫ್ ದ ಕಮ್ಯುನಿಟಿ, ಆ ಸರ್ಟಿಫಿಕೇಟ್ ಅಲ್ಲಿ OBC ಸರ್ಟಿಫಿಕೇಟ್ ಅಲ್ಲಿ ಕಮ್ಯುನಿಟಿ ನೇಮ್ ಏನಿದೆ ವಿದೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದನ್ನ ನಾವು ಫಿಲ್ ಮಾಡಬೇಕು. ಕಮ್ಯುನಿಟಿ ಇದನ್ನ ಫಿಲ್ ಮಾಡಿದ್ಮೇಲೆ ಕಮ್ಯುನಿಟಿ ಸೀರಿಯಲ್ ನಂಬರ್ ಇರುತ್ತೆ. OBC ಸರ್ಟಿಫಿಕೇಟ್ ಅಲ್ಲೇ ಸೀರಿಯಲ್ ನಂಬರ್ ಇರುತ್ತೆ 112, 113. ಸೊ ಈ ತರ ಸೀರಿಯಲ್ ನಂಬರ್ ಇರುತ್ತೆ ಅಥವಾ 078. ಸೊ ಆ ನಂಬರ್ ಏನಿರುತ್ತೆ ಅದನ್ನ ನಾವು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ್ಮೇಲೆ ಆ OBC ಸರ್ಟಿಫಿಕೇಟ್ PDF ಫಾರ್ಮ್ಯಾಟ್ ಅಲ್ಲಿ ಏನಿರುತ್ತೆ ಸೊ ನಾವು ರೆಡಿ ಇಟ್ಕೊಂಡಿರ್ಬೇಕು. ಸೊ ಅದರ ಡೈಮೆನ್ಷನ್ ಏನಂತಂದ್ರೆ 50 KB ಇಂದ 300 KB ವರೆಗೂ. ಸೊ OBC ಸರ್ಟಿಫಿಕೇಟ್ PDF ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಸೊ OBC ಸರ್ಟಿಫಿಕೇಟ್ ಸೈಜ್ ಎಷ್ಟಿರ್ಬೇಕಂದ್ರೆ 50 KB ಇಂದ 300 KB ಒಳಗಡೆ ಇರಬೇಕು. ಫಾರ್ಮ್ಯಾಟ್ PDF ಅಲ್ಲಿ ಇರಬೇಕು. ಸೊ ಅದನ್ನ ನಾವು ಯಾವ ರೀತಿ ನೇಮ್ ಮಾಡಬೇಕು ಅಂತಂದ್ರೆ ಕ್ಯಾಸ್ಟ್ ಅಂಡರ್‌ಕೋರ್ ಸರ್ಟಿಫಿಕೇಟ್. OBC ಸರ್ಟಿಫಿಕೇಟ್ ಅಥವಾ ನಿಮ್ಮ ಹೆಸರಲ್ಲಿ ಆ ರೀತಿ ಸೇವ್ ಮಾಡೋ ಹಾಗಿಲ್ಲ. ಯಾವ ರೀತಿ ಸೇವ್ ಮಾಡಿರ್ಬೇಕು ಫೈಲ್ ನೇಮ್ ಅಂತಂದ್ರೆ ಕ್ಯಾಸ್ಟ್ ಅಂಡರ್‌ಕೋರ್ ಸರ್ಟಿಫಿಕೇಟ್ ಅಂತ ಸೇವ್ ಮಾಡಿರ್ಬೇಕು. ಅಂದ್ರೆ ಇದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಕೊಟ್ಟಿದ್ದಾರೆ ನೇಮು, ಆ ನೇಮ್ ಅಲ್ಲಿ ಅದನ್ನ ಸೇವ್ ಮಾಡಿ ಆ ಫೈಲ್ ನ ಚೂಸ್ ಮಾಡಿ ನಾವೇನ್ ಮಾಡ್ಬೇಕು, ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡಿದ್ಮೇಲೆ ಇಟ್ ವಿಲ್ ಗೋ ಟು ದ ನೆಕ್ಸ್ಟ್ ಟ್ಯಾಬ್. ಸೇಮ್ OBC ಪ್ರೊಫೈಲ್ ಅಲ್ಲಿ ಇದು ನೆಕ್ಸ್ಟ್ ಏನ್ ಕೇಳುತ್ತೆ ಅಂತಂದ್ರೆ ಪೇರೆಂಟ್ಸ್ ಪ್ಯಾನ್ ಡೀಟೇಲ್ಸ್ ನ. ಸೊ ಅಲ್ಲಿ ಫಾದರ್ ಮತ್ತೆ ಮದರ್ ಅವ್ರ ಪ್ಯಾನ್ ಡೀಟೇಲ್ಸ್ ಏನಿದೆ. ಸೊ ಯುವರ್ ಫಾದರ್ ವೆದರ್ ದೇ ಹ್ಯಾವ್ ಪ್ಯಾನ್, ಎಸ್ ವಿ ಹ್ಯಾವ್ ಟು ಪ್ರೊವೈಡ್ ಪ್ಯಾನ್ ಡೀಟೇಲ್ಸ್. ಇಫ್ ನೋ ನಾಟ್ ರಿಕ್ವೈರ್ಡ್. ದೆನ್ ಫಾದರ್ಸ್ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕು. ದೆನ್ ಮದರ್ಸ್ ಪ್ಯಾನ್ ನಂಬರ್ ಅಂಡ್ ಮದರ್ ಆಧಾರ್ ನಂಬರ್. ಸೊ ಈ ಎಲ್ಲ ಡೀಟೇಲ್ಸ್ ನ ಪ್ರೊವೈಡ್ ಮಾಡಿ ನಾವೇನ್ ಮಾಡಬೇಕು ನೆಕ್ಸ್ಟ್ ಸ್ಟೆಪ್. ಸೊ ಆಫ್ಟರ್ ಫಿಲ್ಲಿಂಗ್ ಅಪ್ ಆಫ್ community certificate details, that is social category profile, next is disability profile. So after filling category, so the next profile is disability profile. So disability profile, it is applicable to those who are gaining or who are getting reservation in PWD category. So ಇಲ್ಲಿ ಏನ್ ಮಾಡಬೇಕು, whether you are a PWD candidate or not ಅಂತ ಸೆಲೆಕ್ಟ್ ಮಾಡಬೇಕು. ಫಾರ್ ಅದರ್ಸ್ PWD ಕ್ಯಾಂಡಿಡೇಟ್ಸ್ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಏನೆಲ್ಲ ಡೀಟೇಲ್ಸ್ ನ ಅವ್ರು ಪ್ರೊವೈಡ್ ಮಾಡಬೇಕು ಅಂತ ನಾವು ನೋಡ್ತಾ ಹೋಗೋಣ. ಸೊ ದೋಸ್ ಹೂ ಆರ್ ನಾಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ದೇ ಕ್ಯಾನ್ ಸೆಲೆಕ್ಟ್ ನೋ. ಸೊ ವೆದರ್ ಯು ಆರ್ ಎ PWD ಕ್ಯಾಂಡಿಡೇಟ್ ಆರ್ ನಾಟ್, ಇಫ್ ಎಸ್ then what next? So the candidate with disability percent 40% or above. ಸೊ ಡಿಸೇಬಿಲಿಟಿ 40% ಆರ್ ಅಬೋವ್ ಇದೆಯಲ್ಲ ಅಂತ ಕ್ಲಿಕ್ ಮಾಡಬೇಕು. 40% ಅಬೋವ್ ಡಿಸೇಬಿಲಿಟಿ ಇದ್ರೆ ಎಸ್ ಅಂತ ಕೊಡಬೇಕು. ದೆನ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಅದನ್ನ ಫಿಲ್ ಮಾಡಬೇಕು. ಸೊ ಸರ್ಟಿಫಿಕೇಟ್ ನಂಬರ್, ಸೊ ಈ ಡಿಸೇಬಿಲಿಟಿ ಪರ್ಸನ್ಸ್ PWD ಸರ್ಟಿಫಿಕೇಟ್ ಮಾಡಿರ್ತಾರೆ ಪರ್ಸನ್ ವಿತ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಡಿಸೇಬಿಲಿಟಿ ಅಂತ. ಸೊ ಆ ಸರ್ಟಿಫಿಕೇಟ್ ಏನ್ ನಂಬರ್ ಇದೆ ಆ ನಂಬರ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಆ ಇಶ್ಯೂ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ಇಶ್ಯೂ ಮಾಡಿರ್ತಕ್ಕಂಥ ಡೇಟ್ ಯಾವುದು, ಆ ಇಶ್ಯೂ ಮಾಡಿರ್ತಕ್ಕಂಥ ಡೆಸಿಗ್ನೇಷನ್ ಅಥಾರಿಟಿ ಯಾರು. ಸೊ ಮೆಡಿಕಲ್ ಆಫೀಸರ್, ಹೆಲ್ತ್ ಆಫೀಸರ್, ಮೆಡಿಕಲ್ ಆಫೀಸರ್ ಈ ಡೆಸಿಗ್ನೇಷನ್ ಇರುತ್ತೆ. ಸೊ ಆ ಸರ್ಟಿಫಿಕೇಟ್ ಅಲ್ಲಿ ಆ ಡೆಸಿಗ್ನೇಷನ್ ಇರುತ್ತೆ. ಆ ಡೆಸಿಗ್ನೇಷನ್ ನಾವು ಮೆನ್ಷನ್. ದೆನ್ ಸ್ಟೇಟ್ ಆರ್ ಇಶ್ಯೂಯಿಂಗ್ ಸ್ಟೇಟ್ ಆಫ್ ಇಶ್ಯೂಯಿಂಗ್ ಅಥಾರಿಟಿ. ಸೊ ಯಾವ ಸ್ಟೇಟ್ ಅಲ್ಲಿ ನಾವು PWD ಸರ್ಟಿಫಿಕೇಟ್ ನ ಕೊಂಡಿರ್ತೀವಿ ಆ ಸ್ಟೇಟ್ ಮಾಡಬೇಕು. ದೆನ್ ಅಡ್ರೆಸ್ ಆಫ್ ಇಶ್ಯೂಯಿಂಗ್ ಅಥಾರಿಟಿ. ಸೊ ಇಶ್ಯೂಯಿಂಗ್ ಅಥಾರಿಟಿ ಸೊ ಯಾವ ಡಿಸ್ಟಿಕ್ ಅಲ್ಲಿ ಲೊಕೇಟ್ ಆಗಿದೆ, ಯಾವ ತಾಲೂಕಲ್ಲಿ ಲೊಕೇಟ್ ಆಗಿದೆ, ಯಾವ ಏರಿಯಾದಲ್ಲಿ ಲೊಕೇಟ್ ಆಗಿದೆ, ಸೊ ಅದು ಕೂಡ ಸರ್ಟಿಫಿಕೇಟ್ ಅಲ್ಲೇ ಇರುತ್ತೆ. ಆ ಡೀಟೇಲ್ಸ್ ನ ಎಂಟರ್ ಮಾಡಿ. ಸೊ ಇಲ್ಲಿ ಯಾವುದೇ ಒಂದು ಡೀಟೇಲ್ಸ್ ನ ನಾವು ಹುಡುಕೋ ಅವಶ್ಯಕತೆ ಇರಲ್ಲ, ಎಲ್ಲ ಸರ್ಟಿಫಿಕೇಟ್ ಅಲ್ಲೇ ಇರುತ್ತೆ.
ಸರ್ಟಿಫಿಕೇಟ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಏನು ಮಿಸ್ಟೇಕ್ ಮಾಡ್ದಂಗೆ ಆಗಿ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ನ ಎಂಟರ್ ಮಾಡಿದ್ಮೇಲೆ ಆ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ. ಸೊ ಆ ಸರ್ಟಿಫಿಕೇಟ್ ನ ಏನ್ ಮಾಡಬೇಕು, PDF ಸೈಜ್ 32 to 300 KB PDF ಫೈಲ್ ಶುಡ್ 300 KB ಆ ಸೈಜ್ ಅಲ್ಲಿ ಅದನ್ನ ಸೇವ್ ಮಾಡ್ಕೊಂಡಿರ್ಬೇಕು. ಫೈಲ್ ನೇಮ್ ಏನಿರಬೇಕು ಅಂತಂದ್ರೆ ಡಿಸ್ಯಾಬಿಲಿಟಿ ಅಂಡರ್ಸ್ಕೋರ್ ಸರ್ಟಿಫಿಕೇಟ್. ಸೊ ಫೈಲ್ ನೇಮ್ ನ ಡಿಸ್ಯಾಬಿಲಿಟಿ ಅಂಡರ್ಸ್ಕೋರ್ ಸರ್ಟಿಫಿಕೇಟ್ ಅಂತ ಸೇವ್ ಮಾಡಿರ್ಬೇಕು. ಸೊ ಅದನ್ನ ಏನ್ ಮಾಡ್ಬೇಕು, ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡಿದ್ಮೇಲೆ ಏನ್ 3 ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ಆರ್ ಯು PWD ಕ್ಯಾಂಡಿಡೇಟ್ ಹ್ಯಾವಿಂಗ್ ಲಿಮಿಟೇಷನ್ ಟು ರೈಟ್ ಎಸ್ ಆರ್ ನೋ ಅಂತ ಕೊಡ್ಬೇಕು. ಎಸ್ ಅಂತ ಕೊಟ್ರೆ ಬರೀಲಿಕ್ಕೆ ನಮಗೆ ಲಿಮಿಟೇಷನ್ಸ್ ಇದೆ ಅಂತಂದ್ರೆ ಸ್ಕ್ರೈಬ್ ಡೀಟೇಲ್ಸ್ ಕೇಳುತ್ತೆ, ಸ್ಕ್ರೈಬ್ ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ದೆನ್ ಡೂ ಯು ಹ್ಯಾವ್ ಯುನಿಕ್ ಡಿಸಬಿಲಿಟಿ ID ಆರ್ ID ಕಾರ್ಡ್ ಆರ್ ಎನ್ರೋಲ್ಮೆಂಟ್ ವೆಂಡರ್. ಸೊ ಈ ಯುನಿಕ್ ID ಕಾರ್ಡ್, ಡಿಸಬಿಲಿಟಿ ID ಕಾರ್ಡ್ ಏನಿದೆ ಅದಿದ್ರೆ ಎಸ್ ಅಂತ ಕೊಡಬೇಕು. ಅದ್ರ ನಂಬರ್ ಏನಿದೆ ಆ ನಂಬರ್ನ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ದೆನ್ ಹ್ಯಾವ್ ಯು ಬೀನ್ ಎವರ್ ರೆಕಮೆಂಡೆಡ್ ಆಸ್ ಅ PWD ಕ್ಯಾಂಡಿಡೇಟ್ ಇನ್ ಎನಿ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ UPSC ದ ಪಾಸ್ಟ್. ಸೊ ಪ್ರೀವಿಯಸ್ ಇಯರ್ಸ್ ಅಲ್ಲಿ UPSC ನ ನಾವು PWD ಕ್ಯಾಟಗರಿನಲ್ಲಿ ಬರ್ದಿದ್ರೆ ಅದರ ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕು. ಬರ್ದಿಲ್ಲ ಅಂತಂದ್ರೆ ನೋ ಅಂತ ಪ್ರೊವೈಡ್ ಮಾಡಬೇಕು. ಇಷ್ಟೆಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿ ವಿ ಹ್ಯಾವ್ ಟು ಕ್ಲಿಕ್ ಸಬ್ಮಿಟ್. ಸೊ ಡಿಸಬಿಲಿಟಿ ಪ್ರೊಫೈಲ್ ಆದ್ಮೇಲೆ ದೆನ್ ಅಡ್ರೆಸ್ ಪ್ರೊಫೈಲ್. ಅಡ್ರೆಸ್ ಪ್ರೊಫೈಲ್ ಅಲ್ಲಿ 2 ಸೆಕ್ಷನ್ ಇದೆ, ಒಂದು ಪರ್ಮನೆಂಟ್ ಅಡ್ರೆಸ್, ಇನ್ನೊಂದು ಕರೆಸ್ಪಾಂಡೆನ್ಸ್ ಅಡ್ರೆಸ್. ಸೊ 2 ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಸೊ ಇದರಲ್ಲಿ ನಮ್ಮ ಅಡ್ರೆಸ್ ಡೀಟೇಲ್ಸ್ ಇರುತ್ತೆ, ಜೊತೆಗೆ ಪೇರೆಂಟ್ಸ್ ಅಡ್ರೆಸ್ ಡೀಟೇಲ್ಸ್ ಕೇಳಿದ್ದಾರೆ. ಸೊ ಕಮಿಂಗ್ ಟು ದಿ ಮೈ ಅಡ್ರೆಸ್ ಡೀಟೇಲ್ಸ್. ಸೊ ಕರೆಸ್ಪಾಂಡೆಂಟ್ ಅಡ್ರೆಸ್ ಏನಿದೆ ಅದನ್ನ ನಾವು ಫಿಲ್ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಎಸ್ ಅಂತ, ಇಲ್ಲ ಅಂತಂದ್ರೆ ನೋ ಅಂತ ಕ್ಲಿಕ್ ಮಾಡಿ ಇನ್ ಡೀಟೇಲ್ ಆಗಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಆಫ್ಟರ್ ಫಿಲ್ಲಿಂಗ್ ಅವರ್ ಅಡ್ರೆಸ್ ವಿ ಹ್ಯಾವ್ ಟು ಗೋ ಫಾರ್ ಫಿಲ್ಲಿಂಗ್ ಫಾರ್ ಫಾದರ್ಸ್ ಲಾಸ್ಟ್ ಅಡ್ರೆಸ್ ಅಂಡ್ ಮದರ್ಸ್ ಅಡ್ರೆಸ್. ಸೊ ಎರಡನ್ನು ಫಿಲ್ ಮಾಡಿ ವಿ ಹ್ಯಾವ್ ಟು ಸಬ್ಮಿಟ್ ದಿ ಅಡ್ರೆಸ್ ಪ್ರೊಫೈಲ್. ಸೊ ಅಡ್ರೆಸ್ ಡೀಟೇಲ್ಸ್ ನ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಎಜುಕೇಶನಲ್ ಪ್ರೊಫೈಲ್ ನ ಪ್ರೊವೈಡ್ ಮಾಡಬೇಕು. ಸೊ ಅಡ್ರೆಸ್ ಪ್ರೊಫೈಲ್ ನ ಫಿಲ್ ಮಾಡಿದ್ಮೇಲೆ ಎಜುಕೇಶನ್ ಪ್ರೊಫೈಲ್ ನ ಫಿಲ್ ಮಾಡಬೇಕು. ಎಜುಕೇಶನ್ ಪ್ರೊಫೈಲ್, ಸೊ select where you completed your education in India or outside India. So we have to select within India if we have completed our education entirely within India, or else we have to select outside India. So ಇಲ್ಲಿ ಕ್ವಾಲಿಫಿಕೇಶನ್ಸ್ ನ ಆಡ್ ಮಾಡ್ತಾ ಹೋಗ್ಬೇಕು. ಆಡ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಡೀಟೇಲ್ಸ್ ಕೇಳುತ್ತೆ, 1 by 1 ಡೀಟೇಲ್ಸ್ ನ ಎಂಟರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈ ರೀತಿ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಈ ಡೈಲಾಗ್ ಬಾಕ್ಸ್ ಅಲ್ಲಿ ವಿ ಹ್ಯಾವ್ ಟು ಫಿಲ್ ಎಜುಕೇಶನಲ್ ಡೀಟೇಲ್ಸ್. ಸೊ ಕ್ವಾಲಿಫಿಕೇಶನ್ ಏನು, ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫಿಲ್ಲಿಂಗ್ ಫ್ರಮ್ 12th ಸ್ಟ್ಯಾಂಡರ್ಡ್. ಸೊ ಆಲ್ರೆಡಿ ಮೆಟ್ರಿಕ್ಯುಲೇಷನ್ ಡೀಟೇಲ್ಸ್ ನ ನಾವು URN ಕ್ರಿಯೇಟ್ ಮಾಡಬೇಕಾದ್ರೆ ಕೊಟ್ಟಿರ್ತೀವಿ. ಸೊ ಇವಾಗ 12th ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ ಏನ್ ನಮ್ದು ಎಜುಕೇಶನ್ ಇದೆ ಅದನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಯಾವ 12th ಸ್ಟ್ಯಾಂಡರ್ಡ್ ಎಲ್ಲಿ ಕಲ್ತಿರ್ತೀವಿ, ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಬೋರ್ಡ್ ನೇಮ್ ಏನು, ವೆದರ್ ಇಟ್ ಈಸ್ CBSE, ICSE, ಕರ್ನಾಟಕದಲ್ಲಾದ್ರೆ ಕರ್ನಾಟಕ PUC ಬೋರ್ಡ್ ಅಂತ ಇರುತ್ತೆ. ಸೊ ನಮ್ಮ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, ಆ ಮಾರ್ಕ್ಸ್ ಕಾರ್ಡ್ ನಂಬರು, ರೋಲ್ ನಂಬರು, ಆಮೇಲೆ ಯಾವ ಡೇಟ್ ಅಲ್ಲಿ ನಮಗೆ ಮಾರ್ಕ್ಸ್ ಕಾರ್ಡ್ ಪ್ರೊವೈಡ್ ಮಾಡಿದ್ದಾರೆ, ಸೊ ಆ ಎಲ್ಲ ಡೀಟೇಲ್ಸ್ ಇರುತ್ತೆ. ಆ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಅದನ್ನ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ಫಿಲ್ ದಿ ಗ್ರಾಜುಯೇಷನ್ ಡೀಟೇಲ್ಸ್ ಇನ್ ದ ಸೇಮ್ ವೇ. ಸೊ ಪ್ರತಿಯೊಂದು ಸ್ಟೆಪ್ ಅಥವಾ 12th ಸ್ಟ್ಯಾಂಡರ್ಡ್ ಡೀಟೇಲ್ಸ್ ನ ಫಿಲ್ ಮಾಡಿದ್ಮೇಲೆ ನಾವೇನ್ ಮಾಡಬೇಕು, ಆಡ್ ಅಂತ ಕ್ಲಿಕ್ ಮಾಡಬೇಕು. ಅದು ಈ ರೀತಿ ಆಡ್ ಆಗುತ್ತೆ. ಸೊ ಅದಾದ್ಮೇಲೆ ಗ್ರಾಜುಯೇಷನ್ ಡೀಟೇಲ್ಸ್ ನ ಅದೇ ರೀತಿ ಫಿಲ್ ಮಾಡಬೇಕು. ಫಿಲ್ ಮಾಡಿ ಆಡ್ ಅಂತ ಕೊಡಬೇಕು. ಸೊ ಎಲ್ಲಾ ಡೀಟೇಲ್ಸ್ ನಾವು ಮಿಸ್ಟೇಕ್ ಮಾಡದೇ ಇರೋ ಹಾಗೆ ನಮ್ಮ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಮತ್ತೆ PUC ಸರ್ಟಿಫಿಕೇಟ್ ಅಲ್ಲಿ ಏನ್ ಡೀಟೇಲ್ಸ್ ಇದೆ ಅದನ್ನ 1 by 1 ಚೆಕ್ ಮಾಡಿ ಅದೇ ರೀತಿ ಫಿಲ್ ಮಾಡಬೇಕು. ಸೊ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಇದನ್ನ ನಾವೇನ್ ಫಿಲ್ ಮಾಡ್ತೀವಿ, ಸೊ ಅದರಲ್ಲಿ ಮಾಡಿಫೈ ಮಾಡ್ಲಿಕ್ಕೆ ಈ ಎಕ್ಸಾಮ್ಗೆ ಒಂದೇ ಸಾರಿ ಅವಕಾಶ ಇರುತ್ತೆ. ಸೊ ಅದೇ ರೀತಿ ನಾವು ಗ್ರಾಜುಯೇಷನ್ ಡೀಟೇಲ್ಸ್ ಮಾಡಿ ಆಡ್ ಅಂತ ಕೊಡಬೇಕು. ಸೊ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ನಾವು ನಮ್ಮ ಗ್ರಾಜುಯೇಷನ್ ಮಾರ್ಕ್ಸ್ ಕಾರ್ಡ್ ಮತ್ತೆ ಅದೇ ರೀತಿ ಡೀಟೇಲ್ಸ್ ನ ಫಿಲ್ ಮಾಡಿ ಯಾವುದೇ ರೀತಿ ಮಿಸ್ಟೇಕ್ ಮಾಡದೇ ಇರೋರಿಗೆ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ಸೊ ಎಜುಕೇಶನಲ್ ಡೀಟೇಲ್ಸ್ ಆದ್ಮೇಲೆ ಒಂದು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಇದೆ. ಸೊ ಯಾರು ಗ್ರಾಜುಯೇಷನ್ ಆದ್ಮೇಲೆ ವರ್ಕ್ ಮಾಡಿರ್ತಾರೆ ಅವರು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ನ ಕೊಡ್ತಾರೆ. ಸೊ ಈ ಎಂಪ್ಲಾಯ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡಿ ಆ ರೆಸ್ಪೆಕ್ಟಿವ್ ಕ್ಯಾಟಗರಿನ ನಾವು ಸೆಲೆಕ್ಟ್ ಮಾಡಿಕೊಂಡು ಡೀಟೇಲ್ಸ್ ನ ಪ್ರೊವೈಡ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಏನೆಲ್ಲ ಡೀಟೇಲ್ಸ್ ಕೇಳ್ತಾರೆ ಅಂದ್ರೆ ಎಂಪ್ಲಾಯರ್ ಟೈಪ್ ಯಾವ ರೀತಿ ಇದೆ, ದೆನ್ ಡೆಸಿಗ್ನೇಷನ್ ಏನಿದೆ, ಮಂತ್ಲಿ ರಿಮ್ಯುನರೇಷನ್ ಸ್ಯಾಲರಿ ಏನಿರುತ್ತೆ, ಸೊ ಎಂಪ್ಲಾಯ್ಮೆಂಟ್ ನೇಚರ್ ಪರ್ಮನೆಂಟ್ ಆರ್ ಟೆಂಪ್ರರಿ, ದೆನ್ ಡೀಟೇಲ್ಸ್ ಆಫ್ ದ ಎಂಪ್ಲಾಯರ್ ಆರ್ ಆರ್ಗನೈಸೇಷನ್ ನೇಮ್. ಸೊ
ಸೊ ಯಾವ ಇಯರ್ ಇಂದ ಯಾವ ಇಯರ್ ವರ್ಗು ವರ್ಕ್ ಮಾಡಿದೀವಿ, ಸೊ ಆ ಎಲ್ಲ ಡೀಟೇಲ್ಸ್ ಇರುತ್ತೆ, ಡೇಸ್ ಆಫ್ ವರ್ಕ್. ಸೊ ಈ ಎಲ್ಲ ಡೀಟೇಲ್ಸ್ ನ ಎಂಟರ್ ಮಾಡಿ ನಾವು ಸಬ್ಮಿಟ್. ಸೊ ಇಷ್ಟು ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ಫಿಲ್ ಅಚೀವ್ಮೆಂಟ್ಸ್. ಅಚೀವ್ಮೆಂಟ್ಸ್ ಮೀನ್ಸ್ ಹಾಬೀಸ್ ಏನಿದೆ, ಅಪಾರ್ಟ್ ಫ್ರಮ್ ಅವರ್ ಸ್ಟಡಿ, ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ನಾವು ಏನೆಲ್ಲ ಹಾಬೀಸ್ ಇದೆ, ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್ ಇದೆ, ಆಮೇಲೆ NCC ಸರ್ಟಿಫಿಕೇಟ್ ಪರ್ಸ್ಯೂ ಮಾಡಿರೋದು ಇರ್ಬೋದು, ಅಥವಾ ಸ್ಕೂಲು ಕಾಲೇಜ್ ಲೆವೆಲ್ ಅಲ್ಲಿ ಯಾವ್ದಾದ್ರು ಒಂದು ಡೆಸಿಗ್ನೇಷನ್ ಹೊಂದಿದ್ರೆ ಆ ಡೆಸಿಗ್ನೇಷನ್ ಡೀಟೇಲ್ಸ್ ಮಾಡ್ತಾ ಹೋಗ್ಬೇಕು. ಸೊ ಈ ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿ ಸೇವ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಏನೆಲ್ಲ ಡೀಟೇಲ್ಸ್ ಫಿಲ್ ಮಾಡೋದಿದೆ ಅಂತ, ಪ್ರೈಸಸ್, ಮೆಡಲ್ಸ್ ಅಂಡ್ ಸ್ಕಾಲರ್ಶಿಪ್, ಸ್ಪೋರ್ಟ್ಸ್ ಅಂಡ್ NCC, ಸ್ಪೋರ್ಟ್ಸ್ ಅಲ್ಲಿ ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಒಲಿಂಪಿಕ್ಸ್ ಆರ್ ಏಷ್ಯನ್ ಗೇಮ್ಸ್. ಸೊ ಈ ರೀತಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದರ ಅಚೀವ್ಮೆಂಟ್ಸ್. ದೆನ್ ಪೊಸಿಷನ್ಸ್ ಆಫ್ ಆರ್ ಲೀಡರ್ಶಿಪ್ ಇನ್ ಸ್ಕೂಲ್ ಆರ್ ಕಾಲೇಜ್. ಸ್ಕೂಲ್ ಆರ್ ಕಾಲೇಜ್ ಲೆವೆಲ್ ಅಲ್ಲಿ ಜನರಲ್ ಸೆಕ್ರೆಟರಿ ಆಗಿರ್ಬೋದು, ಸೊ ಸ್ಪೋರ್ಟ್ಸ್ ಅಥಾರಿಟಿ, ಸ್ಪೋರ್ಟ್ಸ್ ಮಿನಿಸ್ಟರ್ ಅಂತ ಮಾಡಿರ್ತಾರೆ, ಟೂರಿಸಂ ಮಿನಿಸ್ಟರ್ ಮಾಡಿರ್ತಾರೆ ಸ್ಕೂಲ್ ಲೆವೆಲ್ ಅಲ್ಲಿ. ಸೊ ಈ ರೀತಿ ಯಾವ್ದಾದ್ರು ಒಂದು ಡಿಸ್ಟಿಂಕ್ಟಿವ್ ಲೀಡರ್ಶಿಪ್ ಪೊಸಿಷನ್ ತಗೊಂಡಿದ್ರೆ ಅದರ ಡೀಟೇಲ್ಸ್ ನ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಅದರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅವ್ರ ಇಂಟ್ರೆಸ್ಟ್, ಸೊ ಹಾಬಿ ಅಂತ ಏನ್ ಕರಿತೀವಿ ಆ ಡೀಟೇಲ್ಸ್ ನಾವು ಫಿಲ್ ಮಾಡಿ ನೆಕ್ಸ್ಟ್ ಪ್ರೊಫೈಲ್ಗೆ. ಸೊ ಆಫ್ಟರ್ ಪ್ರೊವೈಡಿಂಗ್ ಅಚೀವ್ಮೆಂಟ್, ನೆಕ್ಸ್ಟ್ ಸೆಕ್ಷನ್ ಪ್ರೀವಿಯಸ್ ಇಯರ್ UPSC ಎಕ್ಸಾಮಿನೇಷನ್ ಪ್ರೊಫೈಲ್. ಸೊ ಫಸ್ಟ್ ಟೈಮ್ ಅಪ್ಲೈ ಮಾಡೋರಿಗೆ ಈ ಸೆಕ್ಷನ್ ಅಪ್ಲೈ ಆಗಲ್ಲ. ಸೊ ಯಾರೆಲ್ಲ ಪ್ರೀವಿಯಸ್ ಇಯರ್ UPSC ಎಕ್ಸಾಮ್ಸ್ ಬರ್ದಿರ್ತೀವಿ, TDS ಎಕ್ಸಾಮ್, CAPF ಎಕ್ಸಾಮ್ ಆರ್ UPSC ಸಿವಿಲ್ ಸರ್ವಿಸ್ ಫಿಲಿಮ್ಸ್ ಕ್ಲಿಯರ್ ಆಗಿದ್ರೆ ಮೇನ್ಸ್ ಬರ್ದಿರ್ತೀರಾ, ಮೇನ್ಸ್ ಕ್ಲಿಯರ್ ಆಗಿದ್ರೆ ಇಂಟರ್ವ್ಯೂ ಕೊಟ್ಟಿರ್ತೀರಾ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ ನ ಒನ್ ಬೈ ಒನ್ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಯಾವ ಇಯರ್ ಎಕ್ಸಾಮ್ ಬರ್ದಿದ್ದೀರಾ, ಎಕ್ಸಾಮಿನೇಷನ್ ಯಾವುದು, ಇಯರ್ ಯಾವುದು, ಸೊ ರೋಲ್ ನಂಬರ್ ಏನಿತ್ತು, ವೆದರ್ ಯು ಆರ್ ಅಪಿಯರ್ಡ್ ಫಾರ್ ಇಂಟರ್ವ್ಯೂ ಆರ್ ನಾಟ್. ಸೊ ಈ ರೀತಿ ಡೀಟೇಲ್ಸ್ ಇರುತ್ತೆ. ಸೊ ಆ ಡೀಟೇಲ್ಸ್ ನ ಒನ್ ಬೈ ಒನ್ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಸೊ ದಿಸ್ ಈಸ್ ಅಬೌಟ್ UPSC ಎಕ್ಸಾಮಿನೇಷನ್ ಪ್ರೊಫೈಲ್, ಪ್ರೀವಿಯಸ್ ಇಯರ್ UPSC ಎಕ್ಸಾಮಿನೇಷನ್ ಪ್ರೊಫೈಲ್. ಸೊ ಈ ಎಷ್ಟೆಲ್ಲ ಡೀಟೇಲ್ ನ ನಾವು ಸಬ್ಮಿಟ್ ಮಾಡಿ ಎಲ್ಲ ಕರೆಕ್ಟ್ ಇದೆ, ಎಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡಿರೋ ಎಲ್ಲ ಡೀಟೇಲ್ಸ್ ಕೂಡ ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸೆಕ್ಷನ್ ಇಸ್ ಫೋಟೋ ಅಂಡ್ ಸಿಗ್ನೇಚರ್ ಸೆಕ್ಷನ್. ಸೊ ಈ UPSC ಪ್ರೀವಿಯಸ್ ಇಯರ್ UPSC ಎಕ್ಸಾಮಿನೇಷನ್ ಸೆಕ್ಷನ್ ಟ್ಯಾಬ್ ಇದೆ, ದಟ್ ಈಸ್ ಅಬೌಟ್ ಡಿಪಾರ್ಟ್ಮೆಂಟ್ ಸೆಕ್ಷನ್. ಅಂದ್ರೆ UPSC ಎಕ್ಸಾಮ್ಸ್ ಅಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ ನೀವು ಡಿಬಾರ್ ಆಗಿದ್ದೀರಾ ಅಂತ ಕೇಳ್ತಾರೆ. ಸೊ ಡಿಬಾರ್ ಆಗಿದ್ರೆ ಎಸ್ ಅಂತ ಕೊಡಬೇಕು, ಡಿಬಾರ್ ಆಗಿಲ್ಲ ಅಂತ ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ದೆನ್ ಇನ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಲಾಸ್ಟ್ ಸೆಕ್ಷನ್ ಇಸ್ ಫೋಟೋ ಅಂಡ್ ಸಿಗ್ನೇಚರ್. ಸೊ ಫೋಟೋ ಅಂಡ್ ಸಿಗ್ನೇಚರ್ ಅಲ್ಲಿ ಏನೆಲ್ಲ ನಾವು ಡಾಕ್ಯುಮೆಂಟ್, ಫೋಟೋ ಸ್ಕ್ಯಾನ್ ಕಾಪಿ ಆಫ್ ಫೋಟೋನ ಅಪ್ಲೋಡ್ ಮಾಡಬೇಕು, ಅದರ ಜೊತೆಗೆ ಸ್ಕ್ಯಾನ್ ಕಾಪಿ ಆಫ್ ಸಿಗ್ನೇಚರ್ ನ ಅಪ್ಲೋಡ್ ಮಾಡಬೇಕು. ಫೋಟೋ ಅಪ್ಲೋಡ್ಗೆ ಗೈಡ್ಲೈನ್ಸ್ ಕಂಪೇರ್ ಟು ಪ್ರೀವಿಯಸ್ ಇಯರ್, ಹೋದ ವರ್ಷ ಏನ್ ಗೈಡ್ಲೈನ್ಸ್ ಇತ್ತು ಆ ಗೈಡ್ಲೈನ್ಸ್ ಈ ವರ್ಷ ಇರಲ್ಲ, ತುಂಬಾ ಚೇಂಜಸ್ ಆಗಿದೆ. ಅದೇ ರೀತಿ ಕೂಡ ಸಿಗ್ನೇಚರ್ಗೂ ಕೂಡ ಏನಾಗಿದೆ, ಗೈಡ್ಲೈನ್ಸ್ ಚೇಂಜ್ ಆಗಿದೆ. ಸೊ ಅದೆಲ್ಲ ಗೈಡ್ಲೈನ್ಸ್ ಏನಿದೆ ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ಕಮಿಂಗ್ ಟು ದ ಫೋಟೋಗ್ರಫಿ, ದ ಸೈಜ್ ಅಲೋಡ್ ಈಸ್ 20 KB to 200 KB and format should be JPG. ಸೊ 20 KB ಇಂದ 200 KB ವರೆಗೂ ಫೋಟೋ ಇರಬೇಕು. ಫಾರ್ಮ್ಯಾಟ್ ಯಾವ್ದಂದ್ರೆ JPG ಫಾರ್ಮ್ಯಾಟ್ ಅಲ್ಲಿ ಫೋಟೋ. ಅಂಡ್ ಫೈಲ್ ನೇಮ್, ಫೋಟೋ ಫೈಲ್ ನೇಮ್ ಏನಿರಬೇಕು ಅಂತಂದ್ರೆ ಫೋಟೋ ಅಂತಾನೆ ಇರಬೇಕು. ಇಟ್ ಶುಡ್ ನಾಟ್ ಬಿ ಯುವರ್ ನೇಮ್ ಆರ್ ಎನಿ ನಂಬರ್ ಆರ್ ಎನಿ ಫ್ಯಾನ್ಸಿ ನೇಮ್. ದ ಫೈಲ್ ನೇಮ್ ಶುಡ್ ಫೋಟೋ, ಫೋಟೋ ಅಂತಾನೆ ನಾವು ಮಾಡಬೇಕು ಸ್ಮಾಲ್ ಲೆಟರ್. ದೆನ್ ಇನ್ನೊಂದು ಗೈಡ್ಲೈನ್ಸ್ ಏನಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಫೇಸ್ ಮಸ್ಟ್ ಕವರ್ ಅಟ್ ಲೀಸ್ಟ್ 75% ಏರಿಯಾ ಇನ್ ದ ಫೋಟೋ ಅಂಡ್ ಫೋಟೋ ಮಸ್ಟ್ ಶೋ ಫೇಸ್ ಲುಕಿಂಗ್ ಅಟ್ ಕ್ಯಾಮ್ರಾ. ಸೊ ಫೋಟೋ ಯಾವ ರೀತಿ ತೆಗೆಸ್ಕೊಂಡಿರ್ಬೇಕು ಅಂತ, ಎಂಟೈರ್ ಈ ಪಾಸ್ಪೋರ್ಟ್ ಸೈಜ್ ಫೋಟೋನಲ್ಲಿ 3/4 ಏರಿಯಾ ನಮ್ಮ ಫೇಸೇ ಕಾಣ್ತಿರ್ಬೇಕು. ಜೊತೆಗೆ ನಮ್ಮ ಫೇಸು ಕ್ಯಾಮ್ರಾ ಡೈರೆಕ್ಷನ್ ಅಲ್ಲಿ, ಕ್ಯಾಮ್ರಾ ಏನಿರುತ್ತೆ ಆ ಡೈರೆಕ್ಷನ್ ಅಲ್ಲಿ ಅಲೈನ್ ಆಗಿರ್ಬೇಕು. ಸೊ ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ನಾವು ತೆಗೆಸ್ಕೊಂಡ್ರೆ ದಟ್ ಈಸ್ ನಾಟ್ ಅಲೌಡ್. ದೆನ್ ಆ ಫೈಲ್ ನ ನಾವೇನ್ ಮಾಡ್ಬೇಕು, ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಯಾವ ರೀತಿ ಫೋಟೋಸ್ ಅಲೋ ಇದೆ, ಯಾವ ರೀತಿ ಫೋಟೋಸ್ ಅಲೋ ಇಲ್ಲ ಅಂತ ನಾವು ನೋಡೋದಾದ್ರೆ, ಸೊ UPSC ಹೇಳೋ ಪ್ರಕಾರ ಫೋಟೋಸ್ ಯಾವ ರೀತಿ ಇರಬೇಕು ಅಂದ್ರೆ ಈ ರೀತಿ ಇರಬೇಕು. ಸೊ ಈ ರೀತಿ ಇದ್ರೆ ದಟ್ ಈಸ್ ಅಕ್ಸೆಪ್ಟೆಡ್. ಫೋಟೋ ಈ ರೀತಿ ಆಗಿದ್ರೆ ಇಟ್ ಈಸ್ ನಾಟ್ ಅಕ್ಸೆಪ್ಟ್. ಫಿಲ್ಟರ್ಸ್ ಹಾಕಿರ್ತಕ್ಕಂಥ ಫೋಟೋನ ಅಕ್ಸೆಪ್ಟ್ ಮಾಡೋದಿಲ್ಲ, ರಿಜೆಕ್ಟ್ ಮಾಡುತ್ತೆ. ಆಮೇಲೆ ಫೋಟೋ ಇನ್ಕಂಪ್ಲೀಟ್ ಆಗಿದ್ರೆ, ಈ ರೀತಿ ಇನ್ಕಂಪ್ಲೀಟ್ ಆಗಿದ್ರೆ, ಸೊ ವಿತ್ ಕ್ಯಾಪ್ ಫೋಟೋ ಇದ್ರೆ, ಬ್ಲಡ್ ಇಮೇಜಸ್ ಇದ್ರೆ ಈ ರೀತಿ ಅಕ್ಸೆಪ್ಟ್ ಮಾಡಲ್ಲ. ಫೋಟೋ ಯಾವ ರೀತಿ ಇರಬೇಕು ಅಂತಂದ್ರೆ ಕ್ಯಾಮ್ರಾ ಟುವರ್ಡ್ಸ್ ಕ್ಯಾಮ್ರಾ ಫೇಸ್ ಆಗ್ತಿರ್ಬೇಕು, ಜೊತೆಗೆ
75% ಆಫ್ ದ ಏರಿಯಾದಲ್ಲಿ ಫೇಸ್ ಇರಬೇಕು. ಫೋಟೋ ನಾವು ನೋಡಿದಾಗ ಹೋಲ್ ಫೋಟೋ ದ 75% ಏರಿಯಾ ಈಸ್ ಫೇಸ್ ಓನ್ಲಿ ಲಿಟಲ್ ಪೋರ್ಷನ್ ಕಾಲರ್ ಬಂದಿದೆ. ಸೊ ದಟ್ ಈಸ್ ದ ಗೈಡ್ ಲೈನ್. ಸೊ ಅಗೇನ್ ದೀಸ್ ಆರ್ ರಿಜೆಕ್ಟೆಡ್ ಫೋಟೋಸ್ ಬಿಕಾಸ್ ಆಫ್ ಬ್ಲರ್ಡ್ ಇಮೇಜ್. ಸೊ ಈ ಎಲ್ಲ ಡೀಟೇಲ್ಸ್ ಮಾಡಬೇಕು, ಸ್ಕ್ಯಾನ್ ಮಾಡಬೇಕು. ಸೊ ಒನ್ಸ್ ನಾವು ಫೋಟೋನ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಅವಾಗಿನೇ ನಾವೇನ್ ಮಾಡಬೇಕು, ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕು. ದೇರ್ ಇಸ್ ಅನ್ ಆಪ್ಷನ್ ಫಾರ್ ಲೈವ್ ಫೋಟೋ ಕ್ಯಾಪ್ಚರ್. ಸೊ ದ ಸೆಕೆಂಡ್ ಆಪ್ಷನ್ ಇಸ್ ಕ್ಯಾಪ್ಚರ್ ಲೈವ್ ಫೋಟೋ. ಸೊ ಈ ಲೈವ್ ಫೋಟೋಗ್ರಾಫ್ ನ ನಾವು ಲ್ಯಾಪ್ಟಾಪ್ ಅಲ್ಲಿ ಅಪ್ಲೈ ಮಾಡ್ತಿದ್ರೆ ಲ್ಯಾಪ್ಟಾಪ್ ಇಂದ ಕ್ಯಾಪ್ಚರ್ ಮಾಡಬಹುದು, ಅಥವಾ ಕ್ಯಾಪ್ಚರ್ ಫ್ರಮ್ ಮೊಬೈಲ್ ಅಂತ ಆಪ್ಷನ್ ಇರುತ್ತೆ. ಈ ಕ್ಯಾಪ್ಚರ್ ಫ್ರಮ್ ಮೊಬೈಲ್ ಅಂತ ಆಪ್ಷನ್ ನಾವು ಕ್ಲಿಕ್ ಮಾಡಿದಾಗ ಒಂದು QR ಕೋಡ್ ಜನರೇಟ್ ಆಗುತ್ತೆ. ಆ QR ಕೋಡ್ ನ ನಾವು ಸ್ಕ್ಯಾನ್ ಮಾಡಿದ್ರೆ ನಮ್ಮ ಮೊಬೈಲ್ ಒಂದು ಲಿಂಕ್, ಒಂದು ವೆಬ್ಸೈಟ್ ಹೋಗುತ್ತೆ. ಅಲ್ಲಿ ನಾವೇನ್ ಮಾಡ್ಬೋದು, ಮೊಬೈಲಿಂದ ನಮ್ಮ ಮೊಬೈಲ್ ಕ್ಯಾಮ್ರಾದಿಂದ ನಾವೇನ್ ಮಾಡ್ಬೋದು, ಫೋಟೋನ ತೆಗೆದು ಅಲ್ಲಿ ನಾವು ಆ ಫೋಟೋನ ಲೈವ್ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಆ ಲೈವ್ ಫೋಟೋನ ಅಪ್ಲೋಡ್ ಮಾಡಿದ್ಮೇಲೆ ಸೊ ನಾವು ಫೋಟೋದಲ್ಲಿ ಯಾವ ರೀತಿ ಇರುತ್ತೆ, ನಮ್ಮ ಫೇಸ್ ಅಪ್ಲೋಡ್ ಮಾಡಿರ್ತಕ್ಕಂಥ ಫೋಟೋದಲ್ಲಿ ಯಾವ ರೀತಿ ಇರುತ್ತೆ, ಲೈವ್ ಫೋಟೋನು ಅದೇ ರೀತಿ ಇರಬೇಕು. ಅಪ್ಲೋಡ್ ಮಾಡಿರೋ ಫೋಟೋನಲ್ಲಿ ಕ್ಲೀನ್ ಶೇವ್ ಇದ್ದು ಲೈವ್ ಫೋಟೋನಲ್ಲಿ ಬರ್ಡ್ ಇದ್ರೆ ಸೊ ದಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ದಟ್ ಈಸ್ ದ ಕಂಡೀಷನ್. ಸೊ ಅಪ್ಲೋಡ್ ಮಾಡೋ ಫೋಟೋನು ಕೂಡ ಏನಿರಬೇಕು, ಕ್ಲೀನ್ ಶೇವ್ ಇರಬೇಕು. ಜೊತೆಗೆ ಲೈವ್ ಕ್ಯಾಪ್ಚರ್ ಮಾಡ್ತಕ್ಕಂಥ ಫೋಟೋನಲ್ಲೂ ಕೂಡ ಕ್ಲೀನ್ ಶೇವ್ ಇರಬೇಕು. ಸೊ ಫೋಟೋಗ್ರಾಫಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಾವು ಲೈವ್ ಫೋಟೋನು ಕೂಡ ಕ್ಯಾಪ್ಚರ್ ಮಾಡಬೇಕು. ಕ್ಯಾಪ್ಚರ್ ಮಾಡಿ ವಿ ಹ್ಯಾವ್ ಟು ಅಪ್ಲೋಡ್ ದಟ್ ಫೋಟೋ. ಸೊ ಫೋಟೋಗ್ರಫಿ ಅಪ್ಲೋಡ್ ಮಾಡಿದ್ಮೇಲೆ ಸಿಗ್ನೇಚರ್ ನ ಅಪ್ಲೋಡ್ ಮಾಡಬೇಕು. ಸಿಗ್ನೇಚರ್ಗೆ ಈ ವರ್ಷ ಹೊಸ ರೂಲ್ಸ್ ಇದೆ. ಏನ್ ಹೊಸ ರೂಲ್ಸ್ ಅಂತ, ಸೊ ಪ್ರೀವಿಯಸ್ ಇಯರ್ ಅಲ್ಲಿ ನಾವು 1 ಸಾರಿ ಸೈನ್ ಮಾಡಿ ಅಪ್ಲೋಡ್ ಮಾಡ್ತಿದ್ವಿ. ಬಟ್ ಈ ಸಾರಿ 3 ಸಾರಿ ನಾವು ಸೈನ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಅದನ್ನ ಫಾರ್ಮ್ಯಾಟ್ ಕೂಡ UPSC ಕೊಟ್ಟಿದೆ, ಯಾವ ರೀತಿ ಸಿಗಬೇಕು, ಯಾವ ರೀತಿ ಸೈನ್ ಮಾಡಬೇಕು ಅಂತ. ಸೊ ಫಾರ್ಮ್ಯಾಟ್ ನ ನೋಡೋದಾದ್ರೆ, ಸೊ ದಿಸ್ ಫಾರ್ಮ್ಯಾಟ್ ಇಟ್ ಈಸ್ ಅಕ್ಸೆಪ್ಟ್ 1 2 3 ಮಾಡಿ ಸಿಗ್ನೇಚರ್. ಅಂಡ್ ಪ್ರತಿಯೊಂದು ಸಿಗ್ನೇಚರ್ ಬಿಟ್ವೀನ್ ಸ್ಪೇಸಸ್ ಇದೆ, ಲೈನ್ ಸ್ಪೇಸಸ್, 1 ಲೈನ್ ಸ್ಪೇಸ್ ಇದೆ. ಸೊ ಆ ರೀತಿ ಇದ್ರೆ ಅದು ಅಕ್ಸೆಪ್ಟ್. ಅಂಡ್ ಪೇಜ್ ಈಸ್ ಆಲ್ಸೋ ಅವ ಫುಲ್ ಕ್ಲಾರಿಟಿ. ಯಾವ ರೀತಿ ಸಿಗ್ನೇಚರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂದ್ರೆ, ಸಿಗ್ನೇಚರ್ 1 ಈ ರೀತಿ ಸೈಡ್ ಬೈ ಸೈಡ್ ಸೈನ್ ಮಾಡಿದ್ರೆ ದಟ್ ಈಸ್ ನಾಟ್ ಅಕ್ಸೆಪ್ಟೆಡ್. ಜೊತೆಗೆ ಬ್ಲೂ ಕಲರ್ ಪೆನ್ ಇಂದ ಸೈನ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ನಾಟ್ ಅಕ್ಸೆಪ್ಟೆಡ್. ಸಿಗ್ನೇಚರ್ ಶುಡ್ ಬಿ ವಿತ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್. ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಇಂದ ಸಿಗ್ನೇಚರ್ನ ಸೈನ್ ಮಾಡಬೇಕು. ಮತ್ತೆ ಸೈನ್ ಹೆಂಗಿರ್ಬೇಕು ಅಂತಂದ್ರೆ, ಸೊ ಒನ್ ಸಿಗ್ನೇಚರ್ ಕೆಳಗಡೆ ಸಿಗ್ನೇಚರ್ ಇರಬೇಕು. ಅಂಡ್ ದೇರ್ ಶುಡ್ ಬಿ ಅ ಗ್ಯಾಪ್ ಆಫ್ 1 ಲೈನ್. ಇಲ್ಲಿ ಏನಾಗಿದೆ, ಇದು ಕೂಡ 1 by 1 ಇದೆ. ಸೊ ಬಟ್ ದಿಸ್ ಈಸ್ ನಾಟ್ ಅಕ್ಸೆಪ್ಟೆಡ್ ಬಿಕಾಸ್ ದೇರ್ ಇಸ್ ನೋ ಸ್ಪೇಸಿಂಗ್ ಬಿಟ್ವೀನ್ ಒನ್ ಸಿಗ್ನೇಚರ್ ಅದರ್ ಸಿಗ್ನೇಚರ್. ಸೊ ಈ ಎಲ್ಲ ಫಾರ್ಮೆಟ್ ನ ಚೆಕ್ ಮಾಡಿಕೊಂಡು ಪ್ರಾಪರ್ ಆಗಿ ಸೈನ್ ಮಾಡಿ ಸೊ ಆ ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಇದ್ರ ಸಿಗ್ನೇಚರ್ ಫಾರ್ಮೆಟ್ ಏನಂತಂದ್ರೆ JPG ಫಾರ್ಮೆಟ್ ಅಲ್ಲಿ ಇರಬೇಕು. ಸೊ ಇಷ್ಟೆಲ್ಲ ಡೀಟೇಲ್ಸ್ ನಾವು ಅಪ್ಲೈ ಮಾಡಿ ಫಿಲ್ ಮಾಡಿದ್ಮೇಲೆ ಆ ಡೀಟೇಲ್ಸ್ ನಾವು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಈ ರೀತಿ ನಮಗೆ ಕೊನೆಯದಾಗಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಈ ವಿಂಡೋನಲ್ಲಿ ನಮ್ಮ ಡೀಟೇಲ್ಸ್ ಇರುತ್ತೆ. ಸೊ ಆಧಾರ್ ವೆರಿಫೈಡ್ ಡೀಟೇಲ್ಸ್, ನೇಮ್ ಇರುತ್ತೆ, ಜೊತೆಗೆ ನಮ್ದು ನೇಮ್ ಎಲ್ಲ ಡೀಟೇಲ್ಸ್ ಇರುತ್ತೆ. ಮೆಟ್ರಿಕ್ಯುಲೇಷನ್ ಬೋರ್ಡ್ ಯಾವುದು, ID, ಫೋನ್ ನಂಬರ್. ಸೊ ಇಲ್ಲಿ ನಮ್ಮ ಲೈವ್ ಫೋಟೋ ಕ್ಯಾಪ್ಚರ್ ಅಪ್ಲೋಡ್ ಮಾಡಿರ್ತಕ್ಕಂಥ ಈ ಎಲ್ಲ ಡೀಟೇಲ್ಸ್ ನಾವು ವೆರಿಫೈ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಆಮೇಲೆ ಏನ್ ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಸೊ ದಿಸ್ ಈಸ್ ಅಬೌಟ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್. ಥರ್ಡ್ ಸ್ಟೇಜ್ ಇಸ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್. ನೆಕ್ಸ್ಟ್ 4th ಸ್ಟೇಜ್ ಇಸ್ ಅಪ್ಲೈಯಿಂಗ್ ಟು ದಿ ಎಕ್ಸಾಮಿನೇಷನ್. ಸೊ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡೋದು 4 ಸ್ಟೇಜ್ ಇರುತ್ತೆ. ಈ ಕಾಮನ್ ಅಪ್ಲಿಕೇಶನ್ ಫಾರ್ಮು ಒಂದ್ಸಾರಿ ನಾವು ಫಿಲ್ ಮಾಡಿ ಅದೆಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ಏನ್ ಮಾಡಬೇಕು, ಅಲ್ಲಿ ಇರ್ತಕ್ಕಂಥ ನೋಟಿಫಿಕೇಶನ್ ಅಪ್ಲೈ ಮಾಡಬೇಕು. ಸೊ ಈ ನೋಟಿಫಿಕೇಶನ್ ನಾವು ಏನು ಅಪ್ಲೈ ಮಾಡ್ತೀವಿ, ಅಪ್ಲೈ ಮಾಡಿದ್ಮೇಲೆ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನಾದರೂ ಚೇಂಜಸ್ ಮಾಡಿದ್ರೆ ಅದು ಈಗ ಅಪ್ಲೈ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಬಟ್ ಮುಂದಿನ ವರ್ಷ ಅಥವಾ ಮುಂದೆ ಯಾವ್ದಾದ್ರು ನಾವು ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರೆ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಬಿಫೋರ್ ಅಪ್ಲೈಯಿಂಗ್ ಟು ನೋಟಿಫಿಕೇಶನ್ ಯು ಹ್ಯಾವ್ ಟು ಚೆಕ್ ಯುವರ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್. ಅದರಲ್ಲಿ ಏನಾದರೂ ಚೇಂಜಸ್ ಇದ್ರೆ ಚೇಂಜಸ್ ಮಾಡಬಹುದು. URN ಚೇಂಜಸ್ ಮಾಡ್ಲಿಕ್ಕೆ ಓನ್ಲಿ ಒಂದೇ ಅವಕಾಶ ಇರುತ್ತೆ. ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಏನಾದರೂ ಚೇಂಜಸ್ ಮಾಡಲಿಕ್ಕೆ ಲೈಫ್ ಟೈಮ್ ಅಲ್ಲಿ ಒಂದೇ ಅವಕಾಶ ಇರುತ್ತೆ. ವೇರ್ ಆಸ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ವಿ ಕ್ಯಾನ್ ಎಡಿಟ್ ಆಫ್ಟರ್ ಎವ್ರಿ ಎಕ್ಸಾಮ್. ಸೊ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ನಾವು ಅಲ್ಲಿ ಚೇಂಜಸ್ ನ ಮಾಡಬಹುದು ಕೇಸ್ ಏನಾದರೂ ಚೇಂಜಸ್ ಇದ್ರೆ. ಸೊ ದ 4th ಸ್ಟೇಜ್ ಇಸ್ ಅಪ್ಲೈ ಫಾರ್ ಎಕ್ಸಾಮಿನೇಷನ್. ಸೊ ಅಪ್ಲೈ ಫಾರ್ ಎಕ್ಸಾಮಿನೇಷನ್ ಅನ್ನು ಟ್ಯಾಬ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸೊ ಅಲ್ಲಿ ಇರ್ತಕ್ಕಂಥ ನೋಟಿಫಿಕೇಶನ್ ಅನ್ನು ನೋಡಿ ಯಾವ ನೋಟಿಫಿಕೇಶನ್ ನಾವು ಅಪ್ಲೈ ಮಾಡ್ತಿದೀವಿ. ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ ಅಂಡ್ ಫಾರೆಸ್ಟ್ ಸರ್ವಿಸ್,
ಆರ್ CAPF ಎಕ್ಸಾಮ್ ಆರ್ CDS ಎಕ್ಸಾಮ್. ಸೊ ಈ ರೀತಿ ಬೇರೆ ಬೇರೆ ಟ್ಯಾಬ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸೊ ಆ ರೆಸ್ಪೆಕ್ಟಿವ್ ಎಕ್ಸಾಮ್ಗೆ ನಾವು ಅಪ್ಲೈ ಮಾಡಬೇಕು. ಈಗ ಅಪ್ಲೈ ಫಾರ್ ಎಕ್ಸಾಮಿನೇಷನ್ ನಾವು ನೋಡೋದಾದ್ರೆ ಸೊ ಅಪ್ಲೈ ಫಾರ್ ಎಕ್ಸಾಮಿನೇಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ವಿಲ್ ರೀಡೈರೆಕ್ಟ್ ಟು ಅಪ್ಲಿಕೇಶನ್ ಡೀಟೇಲ್ಸ್. ಇಲ್ಲಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ 2026 ಸದ್ಯಕ್ಕೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2020 ವಿಂಡೋ ಇದೊಂದು ಓಪನ್ ಇರೋದ್ರಿಂದ ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿ ಅಪ್ಲೈ ಅಂತ ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ದೆನ್ ಇಟ್ ವಿಲ್ ರೀಡೈರೆಕ್ಟ್ ಟು ಸೊ ಇಟ್ ವಿಲ್ ರೀಡೈರೆಕ್ಟ್ ಟು ದಿಸ್ ಪೇಜ್. ಸೊ ಈ ಪೇಜ್ ಅಲ್ಲಿ ಏನ್ ಡೀಟೇಲ್ಸ್ ಇದೆ, ಇಂಪಾರ್ಟೆಂಟ್ ಡೀಟೇಲ್ಸ್ ಇದೆ ಮತ್ತೆ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಡೀಟೇಲ್ಸ್ ಇದೆ. ಸೊ ಬಿಫೋರ್ ಅಪ್ಲೈಯಿಂಗ್ ಫಾರ್ ಎನಿ ಎಕ್ಸಾಮ್ UPSC it wants us to check important details and common application form details. ಸೊ ಈ ಪ್ರತಿಯೊಂದು ಡೀಟೇಲ್ಸ್ ನಾವು ಏನ್ ಮಾಡಬೇಕು, ವ್ಯೂ ಮಾಡಬೇಕು. ಸೊ ವ್ಯೂ ಮಾಡಿದ್ರೆ ಟಿಕ್ ಬರುತ್ತೆ ಅಂತ ಟಿಕ್. ಸೊ ವ್ಯೂ ಮಾಡಿಲ್ಲ ಅಂತಂದ್ರೆ ಟಿಕ್ ಬರಲ್ಲ. ಅಂಡ್ ಯುನಿವರ್ಸಲ್ ರಿಜಿಸ್ಟ್ರೇಷನ್ ಗುರು ಡೀಟೇಲ್ಸ್ ಏನಿದೆ ಅದನ್ನ ನಾವು ಯಾವುದೇ ರೀತಿ ಕೂಡ ಎಡಿಟ್ ಮಾಡಕ್ ಆಗಲ್ಲ. ಸೊ ಇಟ್ ಈಸ್ ಲಾಕ್ಡ್. ಲಾಕ್ ಸಿಂಬಲ್ ಇದೆ, ಇಟ್ ಈಸ್ ಲಾಕ್ಡ್, ವಿ ನಾಟ್ ಎಡಿಟ್. ಸೊ ನೆಕ್ಸ್ಟ್ ಈಸ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್. ಸೊ ಈ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಈ ಎಲ್ಲ ಡೀಟೇಲ್ಸ್ ಇದೆ. ಸೊ ಇದುವರೆಗೂ ನಾವು ಏನ್ ಡೀಟೇಲ್ಸ್ ನ ಫಿಲ್ ಮಾಡಿದ್ವಿ ಸೊ ಆ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದನ್ನ ನಾವು ಮತ್ತೆ 1 by 1 ವೆರಿಫೈ ಮಾಡ್ತಾ ಹೋಗ್ಬೇಕು, ವ್ಯೂ ಮಾಡಿ ಚೆಕ್ ಮಾಡ್ಬೇಕು. ಅದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ವಿ ಕ್ಯಾನ್ ಎಡಿಟ್ ದ್ಯಾಟ್. ಅದಕ್ಕೆ ಇಲ್ಲಿ ಏನು ಆಪ್ಷನ್ ಇದೆ, ವ್ಯೂ ಅಂಡ್ ಎಡಿಟ್ ಅಂತ ಮಾಡಿ ಏನಾದ್ರು ಮಿಸ್ಟೇಕ್ಸ್ ಮಾಡಿ ಫಿಲ್ ಮಾಡಿದ್ರೆ ಅದನ್ನ ನಾವು ಎಡಿಟ್ ಮಾಡ್ತಾ ಹೋಗ್ಬೋದು. ಸೊ ಎಡಿಟ್ ಮಾಡಿ ಏನ್ ಮಾಡ್ಬೇಕು, ಸಬ್ಮಿಟ್ ಮಾಡ್ಬೇಕು. ಸಬ್ಮಿಟ್ ಮಾಡಿದ್ಮೇಲೆ ಫೋಟೋಗ್ರಫಿ ಅಂಡ್ ಸಿಗ್ನೇಚರ್. ಸೊ ಈ ಫೋಟೋಗ್ರಫಿ ಅಂಡ್ ಸಿಗ್ನೇಚರ್ ಡೀಟೇಲ್ಸ್ ನ ಚೆಕ್ ಮಾಡಬೇಕು. ಸೊ ಆ ಡೀಟೇಲ್ಸ್ ನ ಚೆಕ್ ಮಾಡಿದ್ಮೇಲೆ ವ್ಯೂ ಪಾಸ್ ಮಾರ್ಕ್ ಬರುತ್ತೆ, ಚೆಕ್ ಮಾಡಿದ್ಮೇಲೆ ಸೊ ಇಟ್ ವಿಲ್ ಆಸ್ಕ್ ವ್ಯೂ ಯುವರ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್. ಆ ಡೀಟೇಲ್ಸ್ ನಾವು ಸರಿ ಡೈಲಾಗ್ ಬಾಕ್ಸ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಲಾಕ್ ಅಂತ ಕೇಳುತ್ತೆ. ಸೊ ಈ ಒನ್ಸ್ ಈ ಕಾಮನ್ ಅಪ್ಲಿಕೇಶನ್ ಫಾರ್ಮ್ UPSC ಸರ್ವಿಸ್ 2 ಲಾಕ್ ಆದ್ರೆ ಸೊ ಅಲ್ಲಿಂದ ನಾವು UPSC 2026 ಅಪ್ಲೈ ಮಾಡ್ತೀವಿ. ಸೊ ಅಲ್ಲಿ ಯಾವುದೇ ರೀತಿಯಾದ ಡೀಟೇಲ್ಸ್ ನಾವು ಎಡಿಟ್ ಮಾಡೋಕ್ಕಾಗಲ್ಲ ಒನ್ಸ್ ಲಾಕ್ ಮಾಡಿದ್ರೆ. ಸೊ ಬಿಫೋರ್ ಲಾಕಿಂಗ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ವಿ ಹ್ಯಾವ್ ಟು ಚೆಕ್ ಈಚ್ ಅಂಡ್ ಎವ್ರಿ ಡೀಟೇಲ್ಸ್ ಅಂಡ್ ವಿ ಹ್ಯಾವ್ ಟು ಮೇಕ್ ಶೂರ್ ದಟ್ ಆಲ್ ದ ಡೀಟೇಲ್ಸ್ ಪ್ರೊವೈಡೆಡ್ ಆರ್ ಕರೆಕ್ಟ್. ಸೊ ಕರೆಕ್ಟ್ ಇದೆ ಅಂತ ಗೊತ್ತಾದ್ಮೇಲೆ ಇಟ್ ವಿಲ್ ಆಸ್ಕ್ ಒನ್ ಮೋರ್ ಟೈಮ್, ಆರ್ ಯು ಶೂರ್ ಯು ವಾಂಟ್ ಟು ಲಾಕ್ ಯುವರ್ ಕಾಮನ್ ಅಪ್ಲಿಕೇಶನ್. ಸೊ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದ್ರೆ ಅಗ್ರಿ ಅಂಡ್ ಪ್ರೊಸೀಡ್ ಅಂತ ಹೇಳ್ಬೇಕು. ಸೊ ಇಟ್ ವಿಲ್ ಅಗೇನ್ ಸೆಂಡ್ ದ ಅಪ್ಲಿಕೇಶನ್. Do you want to lock your common application form? Once you lock your CAF, you cannot make any more change URN. So if you updated the details in your universal account number, these changes will not be reflected in your common application form. So once now URN update ಮಾಡಿ ಅದರಲ್ಲಿ ಏನು ಡೀಟೇಲ್ಸ್ ಇರುತ್ತೆ ಕಾಮನ್ ಅಪ್ಲಿಕೇಶನ್ ಸೆಲೆಕ್ಟ್ ಆಗಲ್ಲ ಒನ್ಸ್ ಲಾಕ್ ಮಾಡಿದ್ರೆ. ಸೊ ದಟ್ ಈಸ್ ದ ಇನ್ಫಾರ್ಮೇಶನ್ ಆರ್ ವಾರ್ನಿಂಗ್ ಇಟ್ ಇಸ್. ಸೊ after verifying every details ನಾವು ಏನ್ ಮಾಡಬೇಕು, we have to lock our common application form. So common application form lock ಮಾಡಿ we have to, so it will redirect us to educational profile which is required for applying civil examination. So ಈ ಎಜುಕೇಶನಲ್ ಪ್ರೊಫೈಲ್ ಟ್ಯಾಬ್ಗೆ ಸೊ ಇಲ್ಲಿ ನಾವು ನಮ್ಮ ಗ್ರಾಜುಯೇಷನ್ ಡೀಟೇಲ್ಸ್ ನ ಹೋಗ್ಬೇಕು. ಸೊ ಯಾವ ಇಯರ್ ಗ್ರಾಜುಯೇಷನ್ ಆಗಿರ್ತೀವಿ, ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆಯಾ ಅಥವಾ ಫೈನಲ್ ಇಯರ್ ಅಲ್ಲಿ ಇದೀವಾ, ಸೊ ಕಂಪ್ಲೀಟ್ ಆಗಿದ್ರೆ ಯಾವ ಇಯರ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ, ಗ್ರಾಜುಯೇಷನ್ ಡಿಗ್ರಿ ಸರ್ಟಿಫಿಕೇಟ್ ನಂಬರ್ ಏನು, ಸೊ ಆ ಡೀಟೇಲ್ಸ್ನೆಲ್ಲ ಪ್ರೊವೈಡ್ ಮಾಡಬೇಕು. ಸೊ ಆ ಡೀಟೇಲ್ಸ್ನೆಲ್ಲ ಪ್ರೊವೈಡ್ ಮಾಡಿದ್ಮೇಲೆ ಸೊ ಆಲ್ ದ ಡೀಟೇಲ್ಸ್, ಸೊ ಯಾವ ಇಯರ್ ಪಾಸ್ ಔಟ್ ಆಗಿದ್ದೀವಿ, ಡಿಗ್ರಿ ಸರ್ಟಿಫಿಕೇಟ್ ಅಥವಾ ರೋಲ್ ನಂಬರ್ ಏನಿದೆ, ಡಿಗ್ರಿ ಸರ್ಟಿಫಿಕೇಟ್ ಮಾಡಿರೋದು ಡೇಟ್ ಏನು, ಕಾಲೇಜ್ ನೇಮ್ ಏನಿದೆ, ಯೂನಿವರ್ಸಿಟಿ ನೇಮು, ಇವೆಲ್ಲ ಡೀಟೇಲ್ಸ್ನ ಪ್ರೊವೈಡ್ ಮಾಡಬೇಕು. ಪ್ರೊವೈಡ್ ಮಾಡಿದ್ಮೇಲೆ ಡಿಗ್ರಿ ಸರ್ಟಿಫಿಕೇಟ್, ನಮ್ಮ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಏನಿದೆ, ಕನ್ವೊಕೇಶನ್ ಸರ್ಟಿಫಿಕೇಟ್ ಏನಂತ ಅದನ್ನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡೋ ಫಾರ್ಮ್ಯಾಟ್ ಯಾವುದಂದ್ರೆ PDF ಫಾರ್ಮ್ಯಾಟ್ ಅಲ್ಲಿ ಸೈಜು 50 to 300 KB ಸೈಜಲ್ಲಿ ಇರಬೇಕು. ಅಂಡ್ ಸರ್ಟಿಫಿಕೇಟ್ ನೇಮ್ ಏನಂತ ಇರಬೇಕು ಅಂತಂದ್ರೆ ಬ್ಯಾಚುಲರ್_ ಸರ್ಟಿಫಿಕೇಟ್ ಅಂತ ಇರಬೇಕು. ಸೊ ಹಿಯರ್ ದೇ ಹ್ಯಾವ್ ಗಿವನ್ ದ ಫೈಲ್ ನೇಮ್ ಮಸ್ಟ್ ಬಿ ಬ್ಯಾಚುಲರ್ ಸರ್ಟಿಫಿಕೇಟ್. ಸೊ ಬೇರೆ ಯಾವ ಹೆಸರು ಕೊಡಕ್ಕೆ ಅವಕಾಶ ಇಲ್ಲ, ಅವ್ರು ಕೊಟ್ಟಿರೋ ಹೆಸರಿಂದ ಮಾತ್ರ ನಾವು ಅದನ್ನ ನೇಮ್ ಚೇಂಜ್ ಮಾಡಿ ಅಪ್ಲೋಡ್ ಮಾಡಬೇಕು. ಆ ಹೆಸರಲ್ಲಿ ನಾವು ಸೇವ್ ಮಾಡಿಲ್ಲ ಅಂತಂದ್ರೆ ಇಟ್ ವಿಲ್ ನಾಟ್ ಟೇಕ್. ಎಕ್ಸಾಂಪಲ್ ಇಲ್ಲಿ ನೋಡೋಣ ಯಾವ ರೀತಿ ಇದೆ ಅಂತಂದ್ರೆ, ಸೊ ನನ್ನ ಗ್ರಾಜುಯೇಷನ್ ಸರ್ಟಿಫಿಕೇಟ್ ನಾನು BAT_032387 ಅಂತ ಸೇವ್ ಮಾಡಿದ್ದೆ. ಈ ರೀತಿ ನಾನು ಅಪ್ಲೋಡ್ ಮಾಡಕ್ ಹೋದಾಗ ಅದು ತಗೊಳ್ಳಿಲ್ಲ, ಸೆಂಟ್ ಅ ವಾರ್ನಿಂಗ್ ಅಂಡ್
that certificate name should be bachelor underscore certificate. ಸೊ ನಾನೇನ್ ಮಾಡಿದೆ ನೆಕ್ಸ್ಟ್ ಇವಾಗ ನಾವೇನ್ ಮಾಡ್ತೀವಿ ಫೈಲ್ ನೇಮ್ ನ ಬ್ಯಾಚುಲರ್ ಅಂಡ್ ಅಂಡರ್ಸ್ಕೋರ್ ಸರ್ಟಿಫಿಕೇಟ್ ಅಂತ ಸೇವ್ ಮಾಡಿ ಅಗೇನ್ ವಿ ಹ್ಯಾವ್ ಟು ರೀಅಪ್ಲೋಡ್. ಸೊ ವಿ ಹ್ಯಾವ್ ಟು ಅಪ್ಲೋಡ್ ಅವರ್ ಬ್ಯಾಚುಲರ್ ಅಂಡ್ ಡಿಗ್ರಿ. ಅಪ್ಲೋಡ್ ಅಂತ ಪ್ರೊವೈಡ್ ಮಾಡಿದ್ಮೇಲೆ ದೆನ್ ಇಟ್ ವಿಲ್ ಆಸ್ಕ್ ವೆದರ್ ವಿ ಹ್ಯಾವ್ ಡನ್ ಎನಿ ಡಿಗ್ರಿ ಆರ್ PhD ಫ್ರಮ್ ಎನಿ ಫಾರಿನ್ ಯೂನಿವರ್ಸಿಟಿ. ಸೊ ಫಾರಿನ್ ಅಲ್ಲಿ ಏನಾದ್ರು ನಾವು ಸ್ಟಡಿ ಮಾಡಿದ್ರೆ ಸೊ ಅದರ ಡೀಟೇಲ್ಸ್ ನ ಕೂಡ ಪ್ರೊವೈಡ್ ಮಾಡಬೇಕು. ಸ್ಟಡಿ ಮಾಡಿಲ್ಲ ಅಂತಂದ್ರೆ did not provide the details. Then it will ask details about age relaxation. So age relaxation related. So the age limit to write civil 32 for general and 32 plus 3 for OBC and 32 plus 7 for candidates. So ಇಲ್ಲಿ ಯಾರಾದರೂ 32 plus years ಏಜ್ ಅವರು ಇದ್ರೆ ಏಜ್ ರಿಲ್ಯಾಕ್ಸೇಷನ್ ಕೇಸ್ ಅವ್ರದ್ದು ಏಜ್ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡ್ತಾರೆ. ಈ ಡೈಲಾಗ್ ಬಾಕ್ಸ್ ನ ಚೆಕ್ ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಡೀಟೇಲ್ಸ್ ಇದ್ರೆ ಅದನ್ನ ಪ್ರೊವೈಡ್ ಮಾಡಬೇಕು. ಸೊ ಏಜ್ ರಿಲ್ಯಾಕ್ಸೇಷನ್ ಯಾವ ಕೆಟಗರಿ ಅಂಡರ್ ಕ್ಲೇಮ್ ಮಾಡ್ತಿದೀವಿ ಸೊ ಆ ಡೀಟೇಲ್ಸ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಆಫ್ OBC ಹ್ಯಾವ್ ಟು ಕ್ಲಿಕ್ ಕೇಸ್ ಆಫ್ disabled persons have to ex serviceman then service details we have to click. So age relaxation ನಾವು ಕ್ಲೇಮ್ ಮಾಡಿದ್ವಿ ಏಜ್ ರಿಲ್ಯಾಕ್ಸೇಷನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕು. ಸೊ ಏಜ್ ರಿಲ್ಯಾಕ್ಸೇಷನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅವ್ರ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್. ಸೊ ಆ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ನ ನಾವು ಏಜ್ ರಿಲ್ಯಾಕ್ಸೇಷನ್ ಡೇಟ್ ಅಂತ PDF ಫಾರ್ಮ್ಯಾಟ್ ಅಲ್ಲಿ ಮಾಡಬೇಕು. 200 KB ಸೈಜ್. ಸೊ ಆ ಫೈಲ್ 10th ಮಾರ್ಕ್ಸ್ ಕಾರ್ಡ್ ಏನಿದೆ ಅದರಲ್ಲಿ ನಮ್ದು ಡೇಟ್ ಆಫ್ ಬರ್ತ್ ಇರುತ್ತೆ ಪ್ರೂಫ್ ಫಾರ್ ಏಜ್ ರಿಲ್ಯಾಕ್ಸೇಷನ್. ಸೊ ಅದನ್ನು ನಾವು ಅಪ್ಲೋಡ್ ಮಾಡಬೇಕು. So after providing educational qualification details, we have to go for preliminary examination detail. So ಈ preliminary examination detail ಇದುವರೆಗೂ ನಾವು UPSC ಪ್ರಿಲಿಮ್ಸ್ ಏನಾದರೂ ಅಟೆಂಪ್ಟ್ ಮಾಡಿದ್ರೆ ಆ ಡೀಟೇಲ್ಸ್ ನ ಫಿಲ್ ಮಾಡಲಿಕ್ಕೆ ಸೊ ಆ ಡೀಟೇಲ್ ನ ನಾವು ಪ್ರೊವೈಡ್ ಮಾಡ್ತಾ ಹೋಗ್ಬೇಕು. ಸೊ ಟೋಟಲ್ ನಂಬರ್ ಆಫ್ ಅಟೆಂಪ್ಟ್ಸ್ ಇನ್ ಸಿವಿಲ್ ಸರ್ವಿಸಸ್ preliminary held in previous year and also Indian Forest Service. ಸೊ ಈ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಮತ್ತೆ ಫಾರೆಸ್ಟ್ ಸರ್ವಿಸ್ ಪ್ರೀವಿಯಸ್ ಅಟೆಂಪ್ಟ್ ಅಲ್ಲಿ ನಾವು ಏನಾದ್ರು ಅಟೆಂಪ್ಟ್ ಸೊ ಆ ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕು. ಆ ಡೀಟೇಲ್ ನ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಇಟ್ ಇಸ್ ಜಸ್ಟ್ ಆಸ್ಕಿಂಗ್ ನಂಬರ್ ಆಫ್ ಅಟೆಂಪ್ಟ್, ನಾಟ್ ಪರ್ಟಿಕ್ಯುಲರ್ ಡೀಟೇಲ್ಸ್. ಸೊ ಆಫ್ಟರ್ ಫಿಲ್ಲಿಂಗ್ ಅಬೌಟ್ ಪ್ರಿಲಿಮಿನರಿ ಅಟೆಂಪ್ಟ್ಸ್ ಡೀಟೇಲ್ಸ್, ನೆಕ್ಸ್ಟ್ ಇಟ್ ವಿಲ್ ಆಸ್ಕ್ ಸಿವಿಲ್ ಸರ್ವಿಸಸ್ ಮೇನ್ ಎಕ್ಸಾಮಿನೇಷನ್ ಡೀಟೇಲ್ಸ್ ವಿತ್ ರೆಸ್ಪೆಕ್ಟ್ ಟು ಲ್ಯಾಂಗ್ವೇಜ್. ಸೊ ಇವಾಗ ಈ ವರ್ಷ ನಾವು ಮೇನ್ಸ್ ಬರೀತಿದ್ರೆ ಯಾವ ಮೀಡಿಯಂ ಅಲ್ಲಿ ಬರಿತೀವಿ. ಸೊ ಪೇಪರ್ 1 to ಪೇಪರ್ 5, ಪೇಪರ್ 1 to ಪೇಪರ್ 5 ಅಂತಂದ್ರೆ ಜನರಲ್ ಸ್ಟಡಿ 1 essay ಇಂದ ಹಿಡಿದು ಜನರಲ್ ಸ್ಟಡಿ 4 ಜನರಲ್ ಸ್ಟಡಿ. ಸೊ ಈ ಎಲ್ಲಾನ ನಾವು ಈ ಎಲ್ಲ ಪೇಪರ್ಸ್ ನ ಕನ್ನಡದಲ್ಲಿ ಬರಿತೀವ, ಇಂಗ್ಲಿಷ್ ಅಲ್ಲಿ ಬರಿತೀವ, ಹಿಂದಿಯಲ್ಲಿ ಬರಿತೀವ. ಸೊ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಸೊ ಆ ಲ್ಯಾಂಗ್ವೇಜ್ ನಾವು ಮಾಡ್ಕೋಬೇಕು. ಆಪ್ಷನಲ್ ಸಬ್ಜೆಕ್ಟ್ ಏನಿದೆ ಅದನ್ನ ಮಾಡಬೇಕು, ಎಂಟರ್ ಮಾಡಬೇಕು. ದೆನ್ ಲ್ಯಾಂಗ್ವೇಜ್ ಮೀಡಿಯಂ ಫಾರ್ ಆಪ್ಷನಲ್ ಪೇಪರ್ ದಟ್ ಫಾರ್ 6 and ಪೇಪರ್. ಸೊ ಅದನ್ನ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರಿತಿದ್ವಿ ಆ ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕು. ಸೊ ಇಷ್ಟೆಲ್ಲ ಡೀಟೇಲ್ ಪ್ರೊವೈಡ್ ಮಾಡಿ then we have to go for next section. So the next section is service selection. How service now select ಮಾಡ್ತೀವಿ, whether we are going to select IAS, whether we are going to select IPS or IRS or foreign service. So ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತಾ ಹೋಗ್ಬೇಕು. ಸೊ ಫಸ್ಟ್ ಯಾವ ಸರ್ವಿಸ್ ನಾವು ಪ್ರಿಫರೆನ್ಸ್ IAS or IPS or IAS. ಸೊ ಈ ಸ್ಟೆಪ್ ಬೈ ಸ್ಟೆಪ್ 1 by 1 ಪ್ರಿಫರೆನ್ಸ್ ಪ್ರಯಾರಿಟಿ ಆರ್ಡರ್ ಮೇಲೆ ನಾವು ಕೊಡಬೇಕು. ಸೊ ಆ ಪ್ರಯಾರಿಟಿ ಆರ್ಡರ್ಗೋಸ್ಕರ ನಾವು ಸೆಪರೇಟ್ ವಿಡಿಯೋ ಮಾಡ್ತೀವಿ. ಸೊ ಆ ವಿಡಿಯೋ ನೋಡಿ. ಸೊ ಆ ವಿಡಿಯೋದಲ್ಲಿ ನಿಮಗೆ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್, ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಯಾವ ಸರ್ವಿಸ್ ಸೂಟ್ ಆಗುತ್ತೆ, ನೀವು ಯಾವ ಸರ್ವಿಸ್ ಪ್ರಿಪೇರ್ ಮಾಡ್ತಿದ್ದೀರಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊ. ದಟ್ ಈಸ್ ಅಬೌಟ್. ಸೊ ದಿಸ್ ಈಸ್ ಅಬೌಟ್ ಸಿವಿಲ್ ಸರ್ವಿಸ್. ಇವಾಗ ಸಿವಿಲ್ ಸರ್ವಿಸ್ ಮತ್ತೆ ಫಾರೆಸ್ಟ್ ಸರ್ವಿಸ್ ಎರಡೂ ಅಪ್ಲೈ ಮಾಡ್ತಾ ಇರೋದ್ರೆ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ ರಿಲೇಟೆಡ್ ಡೀಟೇಲ್ಸ್ ನ ಕೂಡ ಇದು ಕೇಳುತ್ತೆ. ಸೊ ಆ ಡೀಟೇಲ್ಸ್ ನ ಕೂಡ ನಾವು ಪ್ರೊವೈಡ್ ಮಾಡಬೇಕು. ಇಲ್ಲಿ ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಎಕ್ಸಾಮ್ ರಿಲೇಟೆಡ್ ಫಸ್ಟ್ ಆಪ್ಷನಲ್ ಯಾವುದು. ಸೊ ಇಂಡಿಯನ್ ಫಾರೆಸ್ಟ್ ಎಕ್ಸಾಮ್ಸ್ಗೆ 2 ಆಪ್ಷನಲ್ ನ ಚೂಸ್ ಮಾಡಬೇಕಾಗುತ್ತೆ. ಫಸ್ಟ್ ಆಪ್ಷನಲ್ ಸಬ್ಜೆಕ್ಟ್ ಯಾವುದು ಅದನ್ನ ಇಂಡಿಕೇಟ್ ಮಾಡಬೇಕು. ಸೆಕೆಂಡ್ ಆಪ್ಷನಲ್ ಆ ಆಪ್ಷನಲ್ ಹೆಸರನ್ನ ಇಂಡಿಕೇಟ್ ಮಾಡಬೇಕು. ಲ್ಯಾಂಗ್ವೇಜ್ ಆಫ್ ದಿ ಲ್ಯಾಂಗ್ವೇಜ್ ಮೀಡಿಯಂ ಫಾರ್ ಇಂಟರ್ವ್ಯೂ. ಸೊ ಫಾರೆಸ್ಟ್ ಸರ್ವಿಸ್ ಇಂಟರ್ವ್ಯೂ ಆಬ್ವಿಯಸ್ಲಿ ಇಟ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ಬೈ ಡಿಫಾಲ್ಟ್ ಇಟ್ ವಿಲ್ ಲ್ಯಾಂಗ್ವೇಜ್ ಮೀಡಿಯಂ. ದೆನ್ ಆಫ್ಟರ್ ದಟ್ ಯು ಹ್ಯಾವ್ ಟು ಪ್ರೊವೈಡ್ ಡೀಟೇಲ್ಸ್ ಫಾರ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮೇನ್ ಎಕ್ಸಾಮಿನೇಷನ್. ಸೊ ಈ ಮೇನ್ ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಅಂತ ಇವಾಗಲೇ ನಾವು ಮಾಡ್ಕೋಬೇಕು. ಸೊ ಈ ಡೀಟೇಲ್ಸ್ ನೆಲ್ಲ ಸೆಲೆಕ್ಟ್ ಮಾಡಿ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಅಬೌಟ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್.
ಸೊ ಈ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಡೀಟೇಲ್ಸ್ ನ ಪ್ರೊವೈಡ್ ಮಾಡಿದ್ಮೇಲೆ ಸೊ OBC ಕ್ಯಾಟಗರಿ ನಾನ್ ಕ್ರಿಮಿಲಿಯರ್ OBC ನಾನ್ ಕ್ರಿಮಿಲಿಯರ್ ಯಾರು ರಿಸರ್ವೇಶನ್ ಬೆನಿಫಿಟ್ಸ್ ನ ಅವೈಲ್ ಮಾಡ್ತಿರ್ತಾರೆ ದೇ ಹ್ಯಾವ್ ಟು ಫಿಲ್ OBC ಅನಕ್ಷರ್. ಸೊ ಈ OBC ಅನಕ್ಷರ್ ಅಲ್ಲಿ ಏನೆಲ್ಲ ಸ್ಟೆಪ್ಸ್ ಇದೆ ಅಂತ ನಾವು ನೋಡೋದಾದ್ರೆ so after clicking it will display, it will ask us to read document. So ಈ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ್ಮೇಲೆ we have to check box. With respect to OBC, so it will ask us few details, that is father name, mother name, father PAN card and mother. For the day ಏನ್ ಡೀಟೇಲ್ಸ್ ಅದನ್ನೆಲ್ಲ ಪ್ರೊವೈಡ್ ಮಾಡಬೇಕು. Date of birth of father, of birth of mother, whether your father is having any PAN number ಇದ್ರೆ ಆ PAN card ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕು. ಸೊ ಮದರ್ PAN ನಂಬರ್ ಇದ್ರೆ ಆ PAN card ನಂಬರ್ ನ ಪ್ರೊವೈಡ್ ಮಾಡಬೇಕು. ಸೊ ಈ ಬೇಸಿಕ್ ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕು. Next we have to fill profession of the father and mother. So father, whether they are working in government sector or private sector or self-employed or whether they are doing their activity. So ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡ್ತಾ ಹೋಗ್ಬೇಕು. ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಫಾದರ್ ಡೀಟೇಲ್ಸ್ ಆದ್ಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ಫಿಲ್ ಆಫ್ ಮದರ್. ಫಾದರ್ ಆಫ್ ಮದರ್. ಸೊ ಇನ್ ದ ಸೇಮ್ ವೇ ವಿ ಹ್ಯಾವ್ ಟು ಫಿಲ್ ದಿ ಪ್ರೊಫೆಷನ್ ಆಫ್ ಮದರ್. ಈ ಎಲ್ಲ ಡೀಟೇಲ್ಸ್ ಏನಿದೆ ಸೊ ಇದನ್ನ ಫಿಲ್. ಸೊ ಆಫ್ಟರ್ ಫಿಲ್ಲಿಂಗ್ ದಿ ಫಾದರ್ ಪ್ರೊಫೆಷನ್ ಅಂಡ್ ಮದರ್ ಪ್ರೊಫೆಷನ್ ಡೀಟೇಲ್ಸ್ ನೆಕ್ಸ್ಟ್ ಇಟ್ ವಿಲ್ ಆಸ್ಕ್ ಅಬೌಟ್ ಅಗ್ರಿಕಲ್ಚರ್ ಲ್ಯಾಂಡ್. ಏನಾದ್ರು ಅಗ್ರಿಕಲ್ಚರ್ ಲ್ಯಾಂಡ್ ರಿಲೇಟೆಡ್ ಡೇಟಾನು ಎಲ್ಲ ಡೇಟಾನ ಒನ್ ಬೈ ಒನ್ ಫಿಲ್ ಮಾಡಿ. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ರಿಲೇಟೆಡ್ ಡೇಟಾ ಫಿಲ್ ಮಾಡಿದ್ಮೇಲೆ ವಿಲ್ ಆಸ್ಕ್ ಅಬೌಟ್ ITR ರಿಟರ್ನ್ಸ್. ಪೇರೆಂಟ್ಸ್ ಲಾಸ್ಟ್ ಇಯರ್ಸ್ ITR ಏನಿದೆ, ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಏನಿದೆ, ಲಾಸ್ಟ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಏನಿದೆ, ಇನ್ಕಮ್ ಫ್ರಮ್ ಅದರ್ಸ್ ಲಾಸ್ಟ್ 3 ಇಯರ್ಸ್ ಫಿಲ್ ಮಾಡಿ. ಜೊತೆಗೆ ITR ಫೈಲ್ ಮಾಡಿ, ಆ ITR ಫೈಲ್ ಮಾಡಿ ಡೀಟೇಲ್ ಕೊಡಬೇಕು. ಸೊ ಇಷ್ಟೆಲ್ಲ ಡೀಟೇಲ್ಸ್ ನೆಕ್ಸ್ಟ್ ವಿ ಹ್ಯಾವ್ ಟು ಅಪ್ಲೋಡ್ ದ ಸೇಮ್ ವೇ ವಿ ಹ್ಯಾವ್ ಟು ಫಿಲ್ ದಿ ಡೀಟೇಲ್ಸ್ ಆಫ್ ಮದರ್. ಸ್ಯಾಲರಿ ಇಫ್ ವರ್ಕಿಂಗ್, ಕಮ್ ಫ್ರಮ್ ಅಗ್ರಿಕಲ್ಚರ್, ಕಮ್ ಫ್ರಮ್ ಅದರ್ಸ್. ಸೊ ಇಷ್ಟೆಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡಿದ್ಮೇಲೆ ಬೋತ್ ಪೇರೆಂಟ್ಸ್ ಇಫ್ ದೇ ಆರ್ ಫೈಲಿಂಗ್ ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಿದ್ರೆ ಸೊ ಆ ITR ಫೈಲ್ ನ ಏನ್ ಮಾಡಿ ಮರ್ಜ್ ಮಾಡಿ ಬೋತ್ ಫಾದರ್ ಅಂಡ್ ಮದರ್ ITR ಫೈಲ್ ನ ಮರ್ಜ್ ಮಾಡಿ ಅಪ್ಲೋಡ್ ಮಾಡಬೇಕು. ಫೈಲ್ ಸೈಜ್ ಅಗೇನ್ 50 KB to 300 KB. ಫೈಲ್ ನೇಮ್ ಏನಿರುತ್ತೆ ಮರ್ಜ್ಡ್ ಫಾರ್ ITR ಅಂತ ಫೈಲ್ ನ. ಇಷ್ಟೆಲ್ಲ ITR ನ ನೀವು ಮಾಡಿದ್ಮೇಲೆ ವೆಲ್ತ್ ರಿಲೇಟೆಡ್ ಡೀಟೇಲ್ಸ್ಗೆ ಸೊ ಅಪಾರ್ಟ್ ಫ್ರಮ್ ದಿಸ್ ಅಗ್ರಿಕಲ್ಚರ್ ಲ್ಯಾಂಡ್, ಸ್ಯಾಲರಿ ಅಂಡ್ ಇನ್ಕಮ್ ಅಂಡ್ ITR ಡೀಟೇಲ್ಸ್ ಏನಾದರೂ ವೆಲ್ತ್ ಇದ್ರೆ ಗೋಲ್ಡ್, ಸಿಲ್ವರ್, ಸೊ ರಿಯಲ್ ಎಸ್ಟೇಟ್ ಅಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿ ಸೊ ಆ ಡೀಟೇಲ್ಸ್ ನ ಪ್ರೊವೈಡ್ ಮಾಡಬೇಕು. ಆ ಡೀಟೇಲ್ಸ್ ನ ಎಂಟರ್ ಮಾಡಿ ಸೊ ಫೈನಲ್ ಆಗಿ ಅಂಡರ್ಟೇಕಿಂಗ್ ನ ಸೈನ್ ಮಾಡಬೇಕು. ಇಷ್ಟೆಲ್ಲ OBC ಅನೆಕ್ಷರ್ ರಿಲೇಟೆಡ್ ಡೇಟಾ ಫಿಲ್ ನಾವು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ ನಾವು ಡಿಕ್ಲರೇಷನ್ ಸ್ಟೇಟ್ ಯಾವುದು, ಕರ್ನಾಟಕ ಯಾವುದು, ಸೊ ಯಾವ ಊರಲ್ಲಿ ನಾವು ಅಪ್ಲಿಕೇಶನ್ ಫಿಲ್ ಸೊ ಅದನ್ನ ಡಿಕ್ಲೇರ್ ಮಾಡಿ ವಿ ಹ್ಯಾವ್ ಟು ಸಬ್ಮಿಟ್ ದಿಸ್ annexure. So after OBC annexure we have socio-economic questionnaire. So UPSC ನಲ್ಲಿ socio-economic questionnaire ಅಂತ ಬರುತ್ತೆ. ಸೊ ಅಲ್ಲಿ ಕೆಲವೊಂದಿಷ್ಟು ಆಸ್ಪಿರೆಂಟ್ ಅಥವಾ ಕ್ಯಾಂಡಿಡೇಟ್ ರಿಲೇಟೆಡ್ socio-economic ಬ್ಯಾಕ್ಗ್ರೌಂಡ್ ರಿಲೇಟೆಡ್ ಕ್ವಶನ್ ಇರುತ್ತೆ. ಸೊ ಆ ಡೀಟೇಲ್ಸ್ ನಾವು ಒನ್ ಬೈ ಒನ್ ಫಿಲ್ ಮಾಡ್ತಾ ಹೋಗ್ಬೇಕು. ಏನೆಲ್ಲ ಡೀಟೇಲ್ಸ್ ಇರುತ್ತೆ ಆದ್ರೆ ಸೊ ಪ್ಲೇಸ್ ಆಫ್ ಬರ್ತ್. ಸೊ ಪ್ಲೇಸ್ ಆಫ್ ಬರ್ತ್ ಏನಿದೆ, ಪ್ಲೇಸ್ ವೇರ್ ಯು ಹ್ಯಾಡ್ ಮೋಸ್ಟ್ ಆಫ್ ಯುವರ್ ಎಜುಕೇಶನ್. ಈ ಪ್ಲೇಸ್ ಆಫ್ ಬರ್ತ್ ಅಲ್ಲಿ ಯಾವ ರೀತಿ ಡೀಟೇಲ್ ಇರುತ್ತೆ ಅಂದ್ರೆ ವಿಲೇಜ್ ಅಲ್ಲಿ ಹುಟ್ಟಿದೀರಾ ಅಥವಾ ಸಿಟಿನಲ್ಲಿ ಹುಟ್ಟಿದ್ದೀರಾ ಅಥವಾ ಕ್ಯಾಪಿಟಲ್ ಸ್ಟೇಟ್ ಕ್ಯಾಪಿಟಲ್ ಹುಟ್ಟಿದ್ದೀರಾ ಅಥವಾ ನ್ಯಾಷನಲ್ ಕ್ಯಾಪಿಟಲ್ ಅಲ್ಲಿ ಹುಟ್ಟಿದ್ದೀರಾ, ಈ ರೀತಿ ಡೀಟೇಲ್ಸ್ ಇರುತ್ತೆ. ಸೊ ಯಾವ ಪ್ಲೇಸ್ ಅಲ್ಲಿ ನೀವು ಹುಟ್ಟಿರ್ತೀರೋ ಆ ಪ್ಲೇಸ್ ನ ಸೆಲೆಕ್ಟ್. ದೆನ್ ಪ್ಲೇಸ್ ವೇರ್ ಯು ಹ್ಯಾಡ್ ಮೋಸ್ಟ್ ಆಫ್ ಯುವರ್ ಸ್ಕೂಲ್ ಎಜುಕೇಶನ್ ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗಿದೆಯಾ ಅಥವಾ ವಿಲೇಜ್ ಅಲ್ಲಿ ಆಗಿದೆಯಾ ಅಥವಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಟೌನ್ ಅಲ್ಲಿ ಆಗಿದೆಯಾ ಅಥವಾ ಸ್ಟೇಟ್ ಕ್ಯಾಪಿಟಲ್ ಅಲ್ಲಿ ಆಗಿದೆಯಾ. ಸೊ ಈ ರೀತಿ ಡೀಟೇಲ್ಸ್ ಇರುತ್ತೆ. ಸೊ ಅದರಲ್ಲಿ ಅಪ್ಲಿಕೇಬಲ್ ಆಗೋ ಡೀಟೇಲ್ಸ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ರೀತಿ ಕೆಲವೊಂದಿಷ್ಟು ಡೀಟೇಲ್ಸ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆಫ್ಟರ್ ದಟ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಅಟ್ ಸ್ಕೂಲ್ ಲೆವೆಲ್, ಕನ್ನಡ ಮೀಡಿಯಂ
ಇಂಗ್ಲಿಷ್ ಮೀಡಿಯಂ ಅಥವಾ ಹಿಂದಿ ಮೀಡಿಯಂ ಅಲ್ಲಿ ಕಲ್ತಿದ್ದೀವಿ. ಸೊ ಈ ರೀತಿ ಡೀಟೇಲ್ಸ್ ನ ಪ್ರೊವೈಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅಪಾರ್ಟ್ ಫ್ರಮ್ UPSC ಪ್ರೀವಿಯಸ್ ಅಟೆಂಪ್ಟ್ಸ್, UPSC ಬಿಟ್ಟು ಬೇರೆ ಯಾವ್ದಾದ್ರು ಎಕ್ಸಾಮ್ ಬರೀತೀವಿ. ಸೊ UPSC ಪ್ರಿಪರೇಷನ್ ಮಾಡ್ತಿರೋರು ಬ್ಯಾಂಕಿಂಗ್ ಎಕ್ಸಾಮ್ ಬರೀತಾರೆ, ಸ್ಟೇಟ್ ಗೌರ್ಮೆಂಟ್ಸ್ ಎಕ್ಸಾಮ್ ಬರೀತಾರೆ. ಸೊ ಈ ರೀತಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಆ ಕಾಂಪಿಟೇಟಿವ್ ಎಕ್ಸಾಮ್ ಅಪಿಯರ್ ಆಗಿದ್ರೆ ಅಲ್ಲಿ ಪ್ರೊವೈಡ್ ಮಾಡ್ಬೇಕು. ಸೊ ದೆನ್ ವೈ ಯು ಆರ್ ಸೆಲೆಕ್ಟಿಂಗ್ ಸಿವಿಲ್ ಸರ್ವಿಸ್ ಅಂತ. ಫಸ್ಟ್ ಪ್ರಯಾರಿಟಿ ಏನು ಸಿವಿಲ್, ಸೆಕೆಂಡ್ ಅದನ್ನ ಸೆಲೆಕ್ಟ್. ಸೊ ಇಲ್ಲಿ ಯಾವುದೇ ರೀತಿ ಅದನ್ನ ನಾವು ಇನ್ಪುಟ್ ನ ಕೊಡೋ ಅವಶ್ಯಕತೆ ಇರಲ್ಲ. ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪ್ರಯಾರಿಟಿ ಏನೇನಿದೆ ಅದು ಅದೇ ತೋರಿಸುತ್ತೆ. ಅಲ್ಲಿ ಇರ್ತಕ್ಕಂಥ ಜಾಬ್ ಸೆಕ್ಯೂರಿಟಿ ಇರ್ಬೋದು, ಅಥವಾ ಇವಾಗ ವೈ ವಿ ಆರ್ ಸೆಲೆಕ್ಟಿಂಗ್ ಸಿವಿಲ್ ಸರ್ವಿಸ್ ಇದನ್ನ ಸೆಲೆಕ್ಟ್ ಮಾಡುವಾಗ ಫಸ್ಟ್ ಪ್ರಯಾರಿಟಿ ಇರುತ್ತೆ. ಫಸ್ಟ್ ಪ್ರಯಾರಿಟಿನಲ್ಲಿ 4-5 ಆಪ್ಷನ್ ಇರುತ್ತೆ. ಸೊ ಈ 4-5 ಆಪ್ಷನ್ ಅಲ್ಲಿ ಆಪ್ಷನ್ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಇನ್ನೊಂದು ಆಪ್ಷನ್ ಪವರ್ ಅಂಡ್ ಅಥಾರಿಟಿ ಅಂತ ಇರುತ್ತೆ, ಇನ್ನೊಂದು ಆಪ್ಷನ್ ಸೋಷಿಯಲ್ ಪ್ರೆಸ್ಟೀಜ್. ಸೊ ಈ ರೀತಿ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಒಂದು ಆಪ್ಷನ್ ನಾವು ಫಸ್ಟ್ ಪ್ರಯಾರಿಟಿನಲ್ಲಿ ಸೆಲೆಕ್ಟ್ ಮಾಡಬೇಕು. ಅದೇ ರೀತಿ ಆಪ್ಷನ್ಸ್ ಸೆಕೆಂಡ್ ಪ್ರಯಾರಿಟಿನಲ್ಲಿ. ಸೊ ಸೆಕೆಂಡ್ ಪ್ರಯಾರಿಟಿ ನಮ್ಗೆ ಯಾವ್ದು ಸೆಕೆಂಡ್ ಮೋಸ್ಟ್ ಅಪೀಲ್ ಇರುತ್ತೆ ಸಿವಿಲ್ ಮಾಡ್ಲಿಕ್ಕೆ, ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸಬ್ಮಿಟ್ ಮಾಡ್ಬೇಕು. ದೆನ್ ಇಟ್ ವಿಲ್ ಆಸ್ಕ್ ಪೇರೆಂಟ್ಸ್ ಅವ್ರ ಗಾರ್ಡಿಯನ್ಸ್ ಬ್ಯಾಕ್ ಗ್ರೌಂಡ್, ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ, ಫಾದರ್ ಪ್ರೊಫೆಷನ್ ಏನ್ ಮಾಡ್ತಿದ್ರು, ದೆನ್ ಆನ್ಯುವಲ್ ಇನ್ಕಮ್ ಏನಿರುತ್ತೆ ಆ ಡೀಟೇಲ್ಸ್ ನ ಮತ್ತೆ ಕೊಡಬೇಕು. Apart from providing details in OBC annexure, we have to provide the same details again in socio-economic questionnaire. So then we have source of information about civil service. So civil service apply ಮಾಡ್ಲಿಕ್ಕೆ ನೀವು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀಬೇಕು ಅಂತ ಯಾವ ರೀತಿ ಇನ್ಫಾರ್ಮೇಶನ್ ಸಿಗುತ್ತೆ ಅದನ್ನು ಕೂಡ ಕೇಳಿರುತ್ತೆ. ಆ ಡೀಟೇಲ್ಸ್ ನ ಅಪ್ಲೈ ಮಾಡಬೇಕು, ಎಂಟರ್ ಮಾಡಬೇಕು. ಎಂಟರ್ ಮಾಡಿದ್ಮೇಲೆ ದೆನ್ ಇಟ್ ವಿಲ್ ಆಸ್ಕ್ ನಂಬರ್ ಆಫ್ ಅಟೆಂಪ್ಟ್ಸ್ ಮೇಡ್ ಇನ್ ಸಿವಿಲ್ ಸರ್ವಿಸಸ್. ಪ್ರೀವಿಯಸ್ ಇಯರ್ ಏನು ಅಟೆಂಪ್ಟ್ಸ್ ಕೊಟ್ಟು ನಂಬರ್ ಆಫ್ ಅಟೆಂಪ್ಟ್ಸ್ ನ ಇಲ್ಲಿ ಓನ್ಲಿ ದ ನಂಬರ್ ಆಫ್ ಅಟೆಂಪ್ಟ್ಸ್, ನಾಟ್ ಅದರ್ ಡೀಟೇಲ್ಸ್. ಈ ನಂಬರ್ ಆಫ್ ಅಟೆಂಪ್ಟ್ಸ್ ನ ನಂಬರ್ ಆಫ್ ಅಟೆಂಪ್ಟ್ಸ್ ಮಾಡಿ ಅದನ್ನ ಎಂಟರ್ ಮಾಡಿದ್ಮೇಲೆ then we have to select the examination civil service preliminary exam. So civil service preliminary which exam center we are going to select. ಧಾರವಾಡ ಇರ್ಬೋದು, ಬೆಂಗಳೂರು ಇರ್ಬೋದು, ಕೆಲವೊಂದಿಷ್ಟು ಜನ ಡೆಲ್ಲಿ ಸೆಲೆಕ್ಟ್. ಸೊ ಏನ್ ಎಕ್ಸಾಮಿನೇಷನ್ ಸೆಂಟರ್ we are going to, that we have to select. So after selecting preliminary examination center, we have to select payment option. So payment option, it is applicable for general and OBC candidates. So it is not applicable for women. So ಯಾರಿಗೆಲ್ಲ ಪೇಮೆಂಟ್ ಮಾಡೋ ಇದು ಇರುತ್ತೆ, they have to provide the payment. ಸೊ ಈ ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ಯಾವ ಪೇಮೆಂಟ್ ನಾವು ಪೇಮೆಂಟ್ ಮಾಡ್ತಿದೀವಿ ಆನ್ಲೈನ್ ಮಾಡಿಕೊಂಡು ಪೇಮೆಂಟ್ ಮಾಡಬೇಕು. ಸೊ ಇದಿಷ್ಟು ಮಾಡಿದ್ರೆ ಫೋರ್ತ್ ಸ್ಟೇಜ್, ದಟ್ ಈಸ್ ಎಕ್ಸಾಮ್, ಅಪ್ಲೈಯಿಂಗ್ ಟು ದ ಎಕ್ಸಾಮ್, ಇಟ್ ಕಂಪ್ಲೀಟ್ಸ್. ಸೊ ಇಷ್ಟೆಲ್ಲ ಪ್ರೊಸೆಸ್ ನಾವು ಸಕ್ಸಸ್ಫುಲ್ ಆಗಿ ಏನೇ ಮಿಸ್ಟೇಕ್ ಮಾಡದೇ ಇರೋ ಹಾಗೆ ಕಂಪ್ಲೀಟ್ ಮಾಡಿದ್ರೆ, ಸೊ ವಿ ಹ್ಯಾವ್ ಸಕ್ಸಸ್ಫುಲಿ ಅಪ್ಲೈಡ್ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2026. So this is the process. So there are 4 stages PSC 2020 process. First process is account creation. Second process URN registration. Third process common application form. Fourth process applying for examination. So ಪ್ರತಿಯೊಂದು process ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ, ಮೈನ್ಯೂಟ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗಿರುತ್ತೆ. ಯಾವುದೇ ರೀತಿ ಡೀಟೇಲ್ಸ್ ಅನ್ನ ಮಿಸ್ಟೇಕ್ ಮಾಡದೇ ಇರೋ ಹಾಗೆ ಎಲ್ಲ ಡೀಟೇಲ್ಸ್ ನ ನೀಟಾಗಿ ಎಂಟರ್ ಮಾಡಿ 1 ರಿಂದ 2 ಸಾರಿ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಫೈನಲ್ ಅಪ್ಲಿಕೇಶನ್ URN ಮತ್ತೆ CAF ನ ಲಾಕ್ ಮಾಡಿ and we have to go for applying examination. So this is all about civil services 2026 examination application.